ನಿರ್ಮಥ್ಯೋಗ್ರಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಮನ್ಯೇನ ಚ ರಮ್ಯಂ ಧಾಮ ದದನ್ ಮಹೇಶರಜತಗ್ರಾಮಶ್ರಿಯೋಲಂಕೃತಿಃ ಕರ್ಮಂದೇಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭುಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾವ ನಿಮಗಾಃ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಮುಕೋಪಿ ಯತ್ ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಧರ್ಮದೃಢಬದ್ಧಮೂಲೋ ವೇದಸ್ಕಂದಃ ಪುರಾಣಶಾಖಾಢ್ಯಃ ಋತುಕುಸುಮೋ ಮೋಕ್ಷಫಲೋ ಮಧುಸೂದನಪಾದಪೋ ಜಯತಿ. ಯಾವ ಯಾವ ಪಾಪಗಳನ್ನು ಮಾಡಿದವರು ವೈತರಣಿ ನದಿಯಲ್ಲಿ ಬೀಳುತ್ತಾರೆ ಹಾಗೂ ಯಾವ ಯಾವ ನರಕಗಳಲ್ಲಿ ಬೀಳುತ್ತಾರೆ ಅಂತ ಗರುಡನಿಗೆ ವಿಷ್ಣು ದೇವರು ಹೇಳಿದಾಗ ಗರುಡ ಮತ್ತೆ ಪ್ರಶ್ನೆ ಮಾಡ್ತಾನೆ. ಜನಾನಾಂ ಉಪಕಾರಾರ್ಥಂ ಪುನಃ ಪಪ್ರಚ್ಚ ಕೇಶವಂ. ಜನರಿಗೆಲ್ಲ ಉಪಕಾರ ಆಗಲಿ ಅಂತ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಾವ ಉಪಾಯದಿಂದ ವೈತರಣಿ ನದಿಯಲ್ಲಿ ಬೀಳದ ಹಾಗೆ ನೋಡಿಕೊಳ್ಳಬಹುದು? ಕೃತ್ವಾ ಪಾಪಾನಿ ಮನುಜಾಃ ಪ್ರಮಾದಾತ್ ಬುದ್ಧಿತೋಪಿವ. ಬುದ್ಧಿಪೂರ್ವಕವಾಗಿ ಪಾಪ ಮಾಡಿದರೆ ಅಥವಾ ಗೊತ್ತಿಲ್ಲದೆ ಮಾಡಿದರೆ, ಯಾವುದೇ ರೀತಿಯಾಗಿ ಪಾಪವನ್ನು ಮಾಡಿದ್ರೂ ಯಮಲೋಕದ ಯಾತನೆಯನ್ನು ಅನುಭವಿಸದೇ ಇರುವ ಹಾಗೆ ಯಾವ ಉಪಾಯ ಇದೆ? ಭಗವಂತ ಅದನ್ನು ಜನರ ಉಪಕಾರಕ್ಕಾಗಿ ತಿಳಿಸಿಕೊಡಬೇಕು. ಆಗ ವಿಷ್ಣು ದೇವರು ಹೇಳುತ್ತಾರೆ, ಉದ್ಧಾರಾರ್ಥಂ ವದಸ್ವಾಮಿನ್ ಪುರಾಣಾರ್ಥ ವಿನಿಶ್ಚಯಂ ಉಪಾಯಂ ಏನ ಮನುಜಾಃ ಸದ್ಗತಿಂ ಯಾಂತಿ ಮಾಧವ. ಪುರಾಣಗಳ ಅರ್ಥಗಳಲ್ಲಿ ವಿಶೇಷವಾಗಿ ನಿರೂಪಿಸಲ್ಪಟ್ಟಂತಹ ಯಾವ ಉಪಾಯಗಳಿಂದ ಮನುಷ್ಯನು ಸದ್ಗತಿಯನ್ನು ಪಡೆಯಬಹುದು ಅಂತ ನೀನು ಪ್ರಶ್ನೆ ಮಾಡ್ತಾ ಇದ್ದಿ. ಇದು ಒಳ್ಳೆಯ ಪ್ರಶ್ನೆ. ಸಾಧು ಪೃಷ್ಟಂ ತ್ವಯಾ ತಾರ್ಕ್ಷ್ಯ. ಮಕ್ಕಳು ಮಾಡಿದ ಅವೃದ್ಧ ದೈಹಿಕ ಕರ್ಮಗಳಿಂದ ಈ ನರಕಾದಿಗಳನ್ನೆಲ್ಲ ತಪ್ಪಿಸಿಕೊಳ್ಳಬಹುದು. ಇದು ಭಗವಂತ ಹೇಳುವ ಮಾತು. ಅರ್ಥಾತ್ ಮಕ್ಕಳನ್ನು ಪಡಿಬೇಕು. ಮಕ್ಕಳು ಬೇಕಾದಂತಹ ಅವೃದ್ಧ ದೈಹಿಕ ಕ್ರಿಯಾಭಾಗಗಳನ್ನು ಹಾಗೆಯೇ ಪ್ರಾಯಶ್ಚಿತ್ತಾದಿಗಳನ್ನೆಲ್ಲ ಮಾಡಿದಾಗ ಆ ಘೋರವಾದ ನರಕಯಾತನೆಯಿಂದ ತಪ್ಪಿಸಿಕೊಳ್ಳಬಹುದು. ಗರುಡ ಮತ್ತೆ ಪ್ರಶ್ನೆ ಮಾಡ್ತಾನೆ, ಕೆಲವರಿಗೆ ಮಕ್ಕಳು ಇರುವುದಿಲ್ಲ, ಅಂಥವರು ಏನು ಮಾಡಬೇಕು?
ಆಗ ಭಗವಂತ ಹೇಳುತ್ತಾನೆ, ಮಕ್ಕಳು ಇಲ್ಲದೇ ಇದ್ದರೆ ಮಕ್ಕಳನ್ನು ಪಡ್ಕೊಳ್ಬೇಕು. ಪುತ್ರ ಜನ್ಮ ವಿರೋಧ ಸ್ಯಾತ್ ಯದಿ ಕೇನಾಪಿ ಕರ್ಮಣ ತದಾ ಕಶ್ಚಿತ್ ಉಪಾಯೇನ ಪುತ್ರೋತ್ಪತ್ತಿಂ ಪ್ರಸಾದಯೇತ್. ಯಾವುದೋ ಒಂದು ಕರ್ಮಫಲದಿಂದ ಈ ಜನ್ಮದಲ್ಲಿ ಮಕ್ಕಳ ಆಗಲಿಕ್ಕೆ ತುಂಬ ಕಷ್ಟ ಇದೆ ಅಂತ ಆದಾಗ ಅದಕ್ಕೆ ಕೆಲವೊಂದು ಪರಿಹಾರ ಉಪಾಯಗಳು ಇವೆ. ಕಶ್ಚಿತ್ ಉಪಾಯೇನ ಪುತ್ರೋತ್ಪತ್ತಿಂ ಪ್ರಸಾದಯೇತ್. ಯಾವುದೇ ಒಂದು ಉಪಾಯದಿಂದ ಪುತ್ರೋತ್ಪತ್ತಿ ಆಗುವಂತೆ ಪ್ರಯತ್ನ ಮಾಡಬೇಕು ಅಂತ ಭಗವಂತ ಹೇಳುತ್ತಾನೆ. ಯಾವ ರೀತಿಯಾಗಿ ಉಪಾಯ ಅಂದರೆ, ಹರಿವಂಶ ಕಥಾಂ ಶ್ರುತ್ವ ಶತಚಂಡೀ ವಿಧಾನತಃ ಭಕ್ತಿಯ ಶ್ರೀ ಶಿವಮಾರಾಧ್ಯ ಪುತ್ರಮುತ್ಪಾದಯೇತ್ ಸುಧೀಹಿ. ಒಳ್ಳೆಯ ಮಕ್ಕಳನ್ನು ಪಡೆದು ಆ ಮಕ್ಕಳು ಕ್ರಿಯಾಭಾಗವನ್ನು ಮಾಡಿದಾಗ ಸದ್ಗತಿ ಪಡೆಯಬಹುದು. ಒಂದು ವೇಳೆ ಮಕ್ಕಳು ಇಲ್ಲ ಅಂತಾದಾಗ, ಪೂರ್ವಕರ್ಮದ ಫಲದಿಂದ ಮಕ್ಕಳೇ ಇಲ್ಲ ಅಂತಾದಾಗ ಮಕ್ಕಳನ್ನು ಪಡೆಯುವ ಬಗೆ ಹೇಗೆ ಅಂದರೆ, ಒಂದು ಹರಿವಂಶ ಕಥಾಂ ಶ್ರುತ್ವ. ಹರಿವಂಶ ಅಂತ ಒಂದು ಪುರಾಣ ಇದೆ, ಅದನ್ನು ಪುರಾಣ ಅಂತಲೂ ಹೇಳುತ್ತಾರೆ. ಅದು ಮಹಾಭಾರತದ ಖಿಲ ಭಾಗ. ಅಂತಹ ಹರಿವಂಶ ಕಥೆಯನ್ನು ಯಾರು ಕೇಳುತ್ತಾರೋ ಅವರು ಮಕ್ಕಳನ್ನು ಪಡೆಯಬಹುದು. ಯಾವುದೇ ಕಾರಣದಿಂದ ಮಕ್ಕಳಾಗದೇ ಇದ್ದರೂ ಹರಿವಂಶ ಪ್ರವಚನವನ್ನು ಕೇಳಿದರೆ ಮಕ್ಕಳಾಗ್ತಾರೆ. ಇದು ಒಂದು ಉಪಾಯ. ಇನ್ನೊಂದು ಶತಚಂಡೀ ವಿಧಾನತಃ. ಚಂಡೀಯಾಗ ಅಂತ ಒಂದು ಇದೆ, ದುರ್ಗೆಯ ಆರಾಧನೆಯನ್ನು ಮಾಡುವಂಥದ್ದು. ದುರ್ಗೆ ಅವತಾರ ಎತ್ತಿ ಬಂದು ನರಸಿಂಹದೇವರ ಅನುಗ್ರಹದಿಂದ ಚಂಡಮುಂಡರು, ರಕ್ತಬೀಜಾಸುರರು, ಶುಂಭ ನಿಶುಂಭರು ಇವರನ್ನೆಲ್ಲ ಸಂಹಾರ ಮಾಡಿದ್ಲು, ಇಡೀ ಜಗತ್ತನ್ನು ರಕ್ಷಣೆ ಮಾಡಿದ್ಲು. ಇಂತಹ ದುರ್ಗೆಯನ್ನು ಕೊಂಡಾಡುವಂತಹ ಒಂದು ಸ್ತೋತ್ರ ಅದೇ ಸಪ್ತಶತಿ ಅಂತ 700 ಶ್ಲೋಕಗಳನ್ನು ಒಳಗೊಂಡೇ ಇರುತ್ತದೆ. ದುರ್ಗಾ ಮಾಹಾತ್ಮ್ಯ ಅಂತ ಹೆಸರು ಅದರದ್ದು. 700 ಶ್ಲೋಕಗಳು ಇರುವುದ ಕಾರಣ ಸಪ್ತಶತಿ ಅಂತ ಹೇಳುತ್ತೇವೆ. ಇಂತಹ ಪಾರಾಯಣವನ್ನು 100 ಬಾರಿ ಮಾಡಿ ಒಂದೇ ಕುಂಡದಲ್ಲಿ ಅಥವಾ 10 ಕುಂಡದಲ್ಲಿ 10 ಬಾರಿ ಹೋಮವನ್ನು ಮಾಡುವುದರಿಂದ ಮಕ್ಕಳನ್ನು ಪಡೆಯಬಹುದು. ಅಥವಾ ಭಕ್ತಿಯ ಶ್ರೀ ಶಿವಮಾರಾಧ್ಯ ಪುತ್ರಮುತ್ಪಾದಯೇತ್ ಸುಧೀ. ರುದ್ರದೇವರು ಅವರು ಮಕ್ಕಳನ್ನು ಅನುಗ್ರಹಿಸ್ತಾರೆ ಅಂತೆ. ಅದನ್ನು ಕೃಷ್ಣ ನಮಗೆ ತೋರಿಸಿಕೊಟ್ಟಿದ್ದಾನೆ. ಸ್ವತಃ ಸಮರ್ಥನಾದರೂ ಕೃಷ್ಣ ರುಕ್ಮಿಣಿಯನ್ನ ಮದುವೆ ಆದ ಮೇಲೆ ಬಹಳ ಕಾಲ ಮಕ್ಕಳಾಗಲಿಲ್ಲ. ಆಗ ಕೈಲಾಸಕ್ಕೆ ಹೋಗಿ ಕೃಷ್ಣ ತಪಸ್ಸು ಮಾಡಿದ್ದ ಅಂತೆ. ತಪಸ್ಸು ಮಾಡಿ ಪ್ರದ್ಯುಮ್ನ ಎಂಬ ಮಗನನ್ನು ಪಡೆದುಕೊಂಡ ಅಂತ ಕತೆ ಬರ್ತದೆ ಭಾಗವತದಲ್ಲಿ. ಇದು ಕೃಷ್ಣನಿಗೆ ಬೇಕು ಅಂತ ತಪಸ್ಸು ಮಾಡಿದ್ದಲ್ಲ, ಲೋಕಕ್ಕೆ ಗೊತ್ತಾಗಲಿ ರುದ್ರದೇವರಿಗೆ ಸಂತಾನವನ್ನು ಕರುಣಿಸುವ ಸಾಮರ್ಥ್ಯ ಇದೆ ಅಂತ. ಆದ್ದರಿಂದ ಯಾರು ಭಕ್ತಿಯಿಂದ ರುದ್ರದೇವರ ಆರಾಧನೆಯನ್ನು ಮಾಡ್ತಾರೋ, ಭಕ್ತಿಯ ಶ್ರೀ ಶಿವಮಾರಾಧ್ಯ ಪುತ್ರಮುತ್ಪಾದಯೇತ್ ಸುಧೀಹಿ, ರುದ್ರದೇವರ ಆರಾಧನೆಯನ್ನು ಮಾಡುವುದರಿಂದಲೂ ಕೂಡ ಮಕ್ಕಳನ್ನು ಪಡೆಯಬಹುದು. ಹೀಗೆ ಮಕ್ಕಳನ್ನು ಪಡೆಯುವುದರಿಂದ ನರಕದಿಂದ ಪಾರಾಗಬಹುದು. ಇಲ್ಲಿ ಕೆಲವರಿಗೆ ಸಂಶಯ ಬರ್ತದೆ, ಮಕ್ಕಳೇ ಇರುವುದಿಲ್ಲ ಅಂಥವರಿಗೆ ಸದ್ಗತಿಯೇ ಇಲ್ಲವಾ ಅಂತ. ಆದರೆ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ, ಅನಪತ್ಯೋಪಿ ಸದ್ಧರ್ಮ ಲೋಕಜಿತ್ ನಾತ್ರ ಸಂಶಯ ಅಂತ. ಕೆಲವರಿಗೆ ಮಕ್ಕಳಿಲ್ಲ ಅಂತಾದ ಕೂಡಲೇ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಏನೋ ಒಂದು ಮಾತು ಇದೆ. ಆದರೆ ಪುತು ಎಂತ ನರಕ ಅದರಿಂದ ಪಾರು ಮಾಡುವವ ಮಗ ಅಂತ ಇರುವಂಥದ್ದು. ಆದರೆ ಅನಪತ್ಯೋಪಿ ಸದ್ಧರ್ಮ, ಮಕ್ಕಳು ಇಲ್ಲದೇ ಇದ್ದರೂ ಕೂಡ ಜೀವನ ಪರ್ಯಂತ ಧರ್ಮಿಷ್ಠನಾಗಿದ್ದರೆ,
ಜೀವಿತಾವಧಿಯಲ್ಲಿ ಬೇಕಾದಷ್ಟು ಧರ್ಮಕರ್ಮಗಳನ್ನು ಅನುಷ್ಠಾನ ಮಾಡಿಕೊಂಡಿದ್ದವನು ಅದು ಸದ್ಗತಿಯನ್ನು ಖಂಡಿತವಾಗಿ ಪಡಿತಾನೆ. ಇದರಲ್ಲಿ ನಾತ್ರ ಸಂಶಯವೇ ಬೇಡ ಅಂತ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ. ಅಂತೂ ಮಕ್ಕಳಿದ್ರೆ ಧರ್ಮಾಚರಣೆ ಮಾಡದೇ ಇದ್ರೂ ಕೂಡ ಸದ್ಗತಿಯನ್ನು ಪಡೆಯಬಹುದು. ಯಾಕೆ ಅಂದರೆ ಪುನ್ನಾಮ ಎಂಬ ನರಕದಿಂದ ಪಾಡು ಮಾಡುವವ ಮಗ ಅಂತ. ಪುನ್ನಾಮನೋ ನರಕಾತ್ ಯಸ್ಮಾತ್ ಪಿತರಂ ತ್ರಾಯತೆ ಸುತಃ ತಸ್ಮಾತ್ ಪುತ್ರ ಇತಿ ಪ್ರೋಕ್ತಃ ಸ್ವಯಮೇವ ಸ್ವಯಂಭುವ. ಬ್ರಹ್ಮದೇವರೇ ಪುತ್ರ ಅಂತ ಹೆಸರನ್ನು ಇಟ್ಟು ಕರೆದಿದ್ದಾರೆ. ಯಾಕೆ ಅಂದರೆ ಪುತು ಅಂತ ಒಂದು ನರಕ, ಆ ನರಕದಿಂದ ಪಾರು ಮಾಡುವವ ಮಗ, ಆದ್ದರಿಂದ ಅವನಿಗೆ ಹೆಸರು ಪುತ್ರ ಅಂತ. ಏಕೋಪಿ ಪುತ್ರೋ ಧರ್ಮಾತ್ಮ ಸರ್ವಂ ತಾರಯತೆ ಕುಲಂ ಪುತ್ರೇಣ ಲೋಕಾನ್ ಜಯತಿ ಶ್ರುತಿರೇಶ ಸನಾತನಿ. ಒಬ್ಬ ಮಗ ಇದ್ರೂ ಸಾಕುವಂತೆ ಅವ ಇಡೀ ಕುಲವನ್ನ ಉದ್ಧಾರ ಮಾಡ್ತಾನೆ. ಆದ್ದರಿಂದಲೇ ಕನ್ಯಾದಾನ ಮಾಡಿಕೊಡುವಾಗ ಸಂಕಲ್ಪದಲ್ಲಿ ಹೇಳ್ತಾರೆ, ಅನೇನ ವರೇಣ ಅಸ್ಯಾಂ ಕನ್ಯಾಯಾಂ ಉತ್ಪಾದಯಿಷ್ಯಮಾಣ ಸಂತತ್ಯ ದ್ವಾದಶ ಪರಾನ್ ಪುರುಷಾಂಶ್ಚ ಪವಿತ್ರೀಕರ್ತುಂ. ಈ ಕನ್ಯೆಯಲ್ಲಿ ಈ ವರನಿಂದ ಹುಟ್ಟಿದ ಸಂತತಿಯಿಂದ ಅವನ ಹಿಂದಿನ 12 ಕುಲ, ಮುಂದಿನ 12 ಕುಲ ಅದು ಉದ್ಧಾರ ಆಗ್ತದೆ. ಆದ್ದರಿಂದ ಕನ್ಯಾದಾನವನ್ನು ಮಾಡುತ್ತೇನೆ ಅಂತ. ಆದ್ದರಿಂದಲೇ ಇನ್ನೊಂದು ಮಾತು ಇದೆ, ಏಷ್ಟವ್ಯ ಬಹವ ಪುತ್ರಾಹ ಯದ್ಯೇಕೋಪಿ ಗಯಾಂ ವರದೇತ್. ಬಹಳಷ್ಟು ಮಂದಿ ಮಕ್ಕಳನ್ನು ಪಡ್ಕೊಳ್ಬೇಕು ಅಂತ. ಯಾಕೆ ಅಂದರೆ ಆ ಬಹಳಷ್ಟು ಮಂದಿ ಮಕ್ಕಳಲ್ಲಿ ಒಬ್ಬನಾದರೂ ಧರ್ಮಿಷ್ಠನಾಗಿದ್ದರೆ ಅವ ಹೋಗಿ ಗಯೆಗೆ ಹೋಗಿ ಒಂದು ಶ್ರಾದ್ದ ಮಾಡಿ ಬಂದರೆ ಆ ಹಿಂದಿನ ಎಲ್ಲ ಕುಲಗಳು ಕೂಡ ಉದ್ಧಾರ ಆಗಿ ಬಿಡ್ತವೆ. ಶಮೀಪತ್ರ ಪ್ರಮಾಣೇನ ಪಿಂಡಂ ದದ್ಯಾತ್ ಗಯಾಶರೆ ಉದ್ಧರೇತ್ ಸಪ್ತಗೋತ್ತರಾಣಿ ಕುಲಮೇಕೋತ್ತರಂ ಶತಂ ಅಂತ ಪ್ರಮಾಣ ಇದೆ. ಗಯೆಗೆ ಹೋಗಿ ಶ್ರಾದ್ದ ಮಾಡಿ ಬಂದರೆ ಅವನ 101 ಕುಲ ಅದು ಉದ್ಧಾರ ಆಗಿ ಬಿಡುತ್ತದೆ ಅಂತೆ. ಆದ್ದರಿಂದ ಮಕ್ಕಳನ್ನು ಪಡ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಈ ರೀತಿಯಾಗಿ ನರಕದಿಂದ ಮಕ್ಕಳು ಪಾರು ಮಾಡುತ್ತಾರೆ. ಈ ವಿಷಯದಲ್ಲಿ ಒಂದು ಕಥೆಯನ್ನು ಕೂಡ ಭಗವಂತ ಗರುಡನಿಗೆ ಹೇಳುತ್ತಾನೆ. ಮಕ್ಕಳು ಇಲ್ಲದ ಕಾರಣ ಒಬ್ಬ ಪ್ರೇತ ಆಗಿಬಿಟ್ಟಿದ್ದ. ಗರುಡ ಪುರಾಣದಲ್ಲಿ ತುಂಬ ಪ್ರಸಿದ್ಧವಾದ ಕಥೆ ಅದು, ಬಬ್ಬುರುವಾಹನ ಪ್ರೇತ ಸಂವಾದ ಅಂತ. ಅತ್ರೈವ ಉದಾಹರಿಷ್ಯೆ ಅಹಂ ಇತಿಹಾಸಂ ಪುರಾತನಂ. ಭಗವಂತ ವಿಷ್ಣು ದೇವರು ಹೇಳ್ತಾರೆ ಅಂತೆ, ಒಂದು ಪುರಾತನವಾದ ಇತಿಹಾಸ ಇದೆ, ಆ ಕಥೆಯನ್ನು ಹೇಳುತ್ತೇನೆ. ಒಬ್ಬ ರಾಜ ಇದ್ದ, ಬಬ್ಬುರುವಾಹನ ಅಂತ ಹೆಸರು. ಪುರಾ ತ್ರೇತಾಯುಗೆ ತಾರ್ಕ್ಷ್ಯ ರಾಜಾಸೀತ್ ಬಬ್ಬುರುವಾಹನ. ತ್ರೇತಾಯುಗದಲ್ಲಿಯ ಕಥೆ ಇದು. ಬಬ್ಬುರುವಾಹನ ಅಂತ ಒಬ್ಬ ರಾಜ ಚೆನ್ನಾಗಿ ಪ್ರಜೆಗಳನ್ನು ಪಾಲನೆ ಮಾಡ್ತಾ ಇದ್ದ. ರಾಜರ ಕರ್ತವ್ಯ ಬೇಟೆಯನ್ನು ಆಡುವಂಥದ್ದು ಕೂಡ. ಬೇಟೆ ಆಡಲಿಕ್ಕೆ ಕಾಡಿಗೆ ಹೋಗಿದ್ದ ಅಂತೆ. ವನಂ ವಿವೇಶ ಗಹನಂ ನಾನಾ ವೃಕ್ಷ ಸಮನ್ವಿತಂ. ನಾನಾ ವೃಕ್ಷಗಳು ಇರುವಂತಹ ಒಂದು ಕಾನನ ಅರಣ್ಯಕ್ಕೆ ಹೋದ. ಹೋಗಿ ಬೇಟೆಯನ್ನೆಲ್ಲ ಆಡಿದ್ದಾನೆ. ಸ್ವಲ್ಪ ಶ್ರಮ ಆಯಿತು. ವಿಶ್ರಾಂತಿ ಪಡೆಯೋಣ ಅಂತ ಒಂದು ಮರದ ಬುಡಕ್ಕೆ ಬಂದರೆ ಅಲ್ಲಿ ಒಂದು ಘೋರವಾದಂತಹ ಭಯಂಕರವಾದ ರೂಪವನ್ನು ನೋಡಿದ. ಅತಪ್ರೇತಂ ದದರ್ಶಾಸೌ ಕ್ಷುತ್ರುಡುಭ್ಯಾಂ ವ್ಯಾಕುಲೇಂದ್ರಿಯಂ ಉತ್ಕಚಂ ಮಲಿನಂ ಕುಬ್ಜಂ ನಿರ್ಮಾಂಸಂ ಭೀಮದರ್ಶನಂ. ಕೆದರಿದ ಕೂದಲು, ಮಲಿನವಾದಂತಹ
ಶರೀರ, ಗೂನು ಬೆನ್ನು, ಆ ಶರೀರದಲ್ಲಿ ಮಾಂಸವೇ ಇಲ್ಲ, ನಿರ್ಮಾಂಸಂ. ನೋಡಲಿಕ್ಕೆ ಭಯಂಕರಂ, ಘೋರವಾಗಿದೆ, ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ರೂಪವನ್ನು ನೋಡಿದ. ಅದು ಪ್ರೇತ. ಅತ ಪ್ರೇತಂ ದದರ್ಶಾಸು, ಆ ಬಬ್ಬರು ವಾಹನ ಪ್ರೇತವನ್ನು ನೋಡಿದ. ನಾವೆಲ್ಲ ಅಂದುಕೊಳ್ತೇವೆ ಪ್ರೇತ ಎಲ್ಲ ಇದೆಯಾ ಅಂತ. ಅದರ ಶಾಸ್ತ್ರ ಹೇಳುತ್ತದೆ ಪ್ರೇತ ಇದೆ ಅಂತ. ಪ್ರೇತ ಅಂದರೆ ಮತ್ತೇನಲ್ಲ, ಇಲ್ಲಿ ಲೋಕದಲ್ಲಿ ಶರೀರವನ್ನು ಬಿಟ್ಟಿದ್ದಾನೆ ಆ ಜೀವಿ. ಇನ್ನೊಂದು ಶರೀರವನ್ನು ಮೇಲೆ ಹೋಗಿ ಸೇರಬೇಕು. ಆದರೆ ಔರ್ಧ್ವ ದೈಹಿಕ ಮೊದಲಾದ ಕ್ರಿಯೆಗಳು ಆಗಲಿಲ್ಲ ಅಂತಾದಾಗ ಅವ ಎಲ್ಲಿ ಸೇರಬೇಕು ಅಲ್ಲಿ ಸೇರಿಲ್ಲ. ಇಲ್ಲಿ ಆ ಶರೀರವನ್ನು ಬಿಟ್ಟಿದ್ದಾನೆ. ಮಧ್ಯದ ಅವಸ್ಥೆ ಏನಿದೆ ಅದು ಪ್ರೇತಾವಸ್ಥೆ ಅಂತ ಲೆಕ್ಕ. ಅಂತಹ ಪ್ರೇತದ ಉಪದ್ರವ ಕೆಲವರಿಗೆ ಬರ್ತದೆ. ಯಾಕೆ ಬರ್ತದೆ ಅಂದರೆ ಆ ಪ್ರೇತಗಳಿಗೆ ಮುಕ್ತಿ ಆಗಬೇಕು. ಆ ಪ್ರೇತ ಶರೀರದಿಂದ ಮುಕ್ತಿ ಆಗಬೇಕು ಅಂತಾದರೆ ಯಾರು ಮಾಡಬೇಕು? ತನ್ನವರು ಯಾರಿದ್ದಾರೆ ಅವರನ್ನು ಪೀಡಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ. ಮನೆಯಲ್ಲಿ ಜೋರಾಗಿ ಗಲಾಟೆ ಆಗುವಂಥದ್ದು, ಶಾಂತಿ ನೆಮ್ಮದಿ ಇರುವುದಿಲ್ಲ. ಇದೆಲ್ಲ ಯಾಕೆ ಅಂದರೆ ಪ್ರೇತದ ಉಪದ್ರವ ಅಂತ. ಜ್ಯೋತಿಷರಲ್ಲಿ ಹೋದಾಗ ಗೊತ್ತಾಗ್ತದೆ ಪ್ರೇತಕ್ಕೆ ಸದ್ಗತಿ ಆಗಲಿಲ್ಲ ಅಂತ. ಯಾರು ದುರ್ಮರಣವನ್ನು ಹೊಂದಿದ್ದಾರೆ ಅವರಿಗೆ ಸದ್ಗತಿ ಆಗಲಿಲ್ಲ, ಅಥವಾ ಯಾರು ಮರಣವನ್ನು ಹೊಂದಿದ್ದಾರೆ ಅವರಿಗೆ ಔರ್ಧ್ವ ದೈಹಿಕ ಕ್ರಿಯಾಭಾಗಗಳು ಆಗಲಿಲ್ಲ. ಅದನ್ನು ಮಾಡಿದರೆ ಅವರಿಗೆ ಪ್ರೇತಕ್ಕೆ ಮೋಕ್ಷ ಆಗ್ತದೆ ಅಂತ. ಆಗ ಅದಕ್ಕೆ ಬೇಕಾದಂತಹ ಕ್ರಿಯಾಭಾಗಗಳೆಲ್ಲ ನಡೀತದೆ, ಆ ಪ್ರೇತಕ್ಕೆ ಮೋಕ್ಷ ಆಗ್ತದೆ ಅಂತ. ಸ್ಕಾಂದ ಪುರಾಣದ ಒಂದು ಕತೆ ಅದರಲ್ಲಿ ಬರ್ತದೆ, ಪ್ರೇತ ಆಗಲಿಕ್ಕೆ ಕಾರಣ ಏನು ಅಂತ. ಔರ್ಧ್ವ ದೈಹಿಕ ಕ್ರಿಯೆಗಳು ಆಗಲಿಲ್ಲ, ಆದ್ದರಿಂದ ಪ್ರೇತ ಜನ್ಮ ಬಂತು ಅಂತ. ಆದರೆ ಅದೇ ಒಂದು ಕಾರಣ ಅಲ್ಲ, ಬೇರೆಯೂ ಕಾರಣ ಇದೆ ಅಂತ. ಯಾರಿಗೆ ಪ್ರೇತ ಜನ್ಮ ಬರ್ತದೆ ಅಂತ. ಸ್ಕಾಂದ ಪುರಾಣದ ಒಂದು ಕತೆ. ವಿಡೂರಥ ಅಂತ ಒಬ್ಬ ರಾಜ ಇದ್ದ. ಅವನು ಕೂಡ ಇದೇ ರೀತಿಯಾಗಿ ಬಬ್ರುವಾಹನನ ಹಾಗೆ ಬೇಟೆಗಾಗಿ ಕಾಡಿಗೆ ಬಂದವ 3 ಪ್ರೇತಗಳನ್ನು ನೋಡಿದ ಅಂತೆ. ಒಂದಲ್ಲ 3 ಪ್ರೇತಗಳನ್ನು ನೋಡಿದ ಆ ವಿಡೂರಥ ರಾಜ. 3 ಪ್ರೇತಾನ್ ಸುದಾರುಣಾನ್, ಆ ಪ್ರೇತಗಳು ಕೂಡ ಹಾಗೆ ಇದ್ದವು ಅಂತೆ. ಊರ್ಧ್ವಕೇಶಾನ್, ಸುರಕ್ತಾಕ್ಷಾನ್, ಕೃಷ್ಣದಂತಾನ್, ಕೃಶೋದರಾನ್. ಕೂದಲುಗಳೆಲ್ಲ ಮೇಲಕ್ಕೆ ಎದ್ದು ನಿಂತಿದೆ, ಕಣ್ಣು ಎಲ್ಲ ಕೆಂಪಾಗಿದೆ, ಹಲ್ಲು ಎಲ್ಲ ಕಪ್ಪಾಗಿದೆ, ಮತ್ತು ಕೃಶವಾದ ಉದರ ಇದೆ, ದೇಹದಲ್ಲಿ ಮಾಂಸ ಎಲ್ಲ ಇಲ್ಲ. ಈ ರೀತಿಯಾದ ಪ್ರೇತಗಳನ್ನು ನೋಡಿ ಭಯಗೊಂಡಂತಹ ಈ ವಿಡೂರಥ ರಾಜ ಆ ಪ್ರೇತಗಳನ್ನು ಕೇಳಿದ ಅಂತ, ನೀವ್ಯಾರು ಅಂತ. ಯಾಕೆ ಅಂದರೆ ಈ ರೀತಿಯಾದಂತಹ ವಿಕೃತವಾದಂತಹ ಘೋರ ರೂಪವುಳ್ಳಂತಹ ನೀವು ಯಾರು ಅಂತ ಕೇಳಿದಾಗ ಆ 3 ಕೂಡ ಮಾತನಾಡ್ತಾರೆ, ನಾನು ಮಾಂಸಾದ ಅಂತ. ಇನ್ನೊಬ್ಬ ಹೇಳಿದ ನಾನು ವಿದೈವತ ಅಂತ ಹೇಳಿದ. ಇನ್ನೊಂದು ಪ್ರೇತ ಮಾತನಾಡಿತು, ನಾನು ಕೃತಜ್ಞ ಅಂತ ಹೇಳಿದ್ದು. ಆಗ ಈ ವಿಡೂರಥ ರಾಜ ಕೇಳಿದ, ತಂದೆ ತಾಯಿಯಂದರು ಮಕ್ಕಳಿಗೆ ನಾಮಕರಣ ಮಾಡ್ತಾರೆ, ಹೆಸರು ಇರ್ತದೆ, ನೀವೆಲ್ಲ ಪ್ರೇತಗಳು ಅಂತಾದ ಮೇಲೆ ನಿಮಗೆ ಯಾರು ಹೆಸರು ಇಟ್ಟಿದ್ದು? ಇಲ್ಲ, ನಮ್ಮ ಕರ್ಮದಿಂದಲೇ ಈ ಹೆಸರೆಲ್ಲ ಬಂತು ಅಂತ ಪ್ರೇತಗಳು ಹೇಳಿದ್ದಾವೆ ಅಂತ. ಏನು, ಯಾಕೆ ಆ ಹೆಸರು ಬಂತು ಅಂತ ಆ ಪ್ರೇತಗಳು ಹೇಳ್ತಾ ಇದ್ದಾವೆ. ದೇವರಾತ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಆ ಬ್ರಾಹ್ಮಣನ ಮಕ್ಕಳು ನಾವೆಲ್ಲ. ಬ್ರಾಹ್ಮಣರಾಗಿ ಹುಟ್ಟಿ ಬ್ರಾಹ್ಮಣರಿಗೆ ಏನೆಲ್ಲ ಧರ್ಮಾಚರಣ ಇರುತ್ತದೆ ಅದನ್ನು ನಾವು ಮಾಡಿಲ್ಲ. ಜಿಹುವಾ ಲೌಲ್ಯ ಪ್ರಸಂಗೇನ ಮಯಾ ಭುಕ್ತಂ ಸದಾಮಿಷಂ. ಜಿಹುವದ ಆಸೆ, ನಾಲಿಗೆ ರುಚಿಗಾಗಿ ಯಾವಾಗಲೂ ನಾನು ಮಾಂಸವನ್ನು ತಿನ್ನುತ್ತಾ ಇದ್ದೆ. ಆ ಕಾರಣದಿಂದ ನನಗೆ ಸದ್ಗತಿ ಆಗಲಿಲ್ಲ. ಈಗ ನನಗೆ ಪ್ರೇತ ಜನ್ಮ ಬಂತು, ಆದ್ದರಿಂದ ನನಗೆ ಹೆಸರು ಮಾಂಸಾದ ಅಂತ. ಇನ್ನೊಂದು ವಿದೈವತ ಅಂತ ಪ್ರೇತ ಹೇಳಿತು,
ನಾನು ದೇವತಾ ಪೂಜೆಯನ್ನು ಮಾಡುತ್ತಾನೇ ಇದ್ದಿಲ್ಲ. ಮನೆಯಲ್ಲಿ ದೇವರೆಲ್ಲ ಇತ್ತು, ಆದರೆ ದೇವರಿಗೆ ಸ್ನಾನ ಮಾಡಿಸದೆ, ಅಭಿಷೇಕ ಮಾಡದೆ, ನೈವೇದ್ಯ ಮಾಡದೆ ನಾನು ಮಾತ್ರ ಉಣ್ಣುತ್ತಾ ಇದ್ದೆ. ದೈವ ಕರ್ಮವನ್ನು ನಾನು ಮಾಡ್ತಾ ಇದ್ದಿಲ್ಲ. ಆದ್ದರಿಂದ ನನಗೆ ವಿದೈವತ ಅಂತ ಹೆಸರು ಬಂತು. ಇನ್ನೊಂದು ಪ್ರೇತ, ಅದಕ್ಕೆ ಹೆಸರು ಕೃತಜ್ಞ ಅಂತ. ಅದು ಹೇಳಿತು, ನನಗೆ ಜೀವನದಲ್ಲಿ ಬೇಕಾದಷ್ಟು ಮಂದಿ ಉಪಕಾರ ಮಾಡಿದ್ರು ಯಾರ ಉಪಕಾರವನ್ನು ಕೂಡ ನಾನು ನೆನೆಸಿಕೊಳ್ಳುತ್ತಾ ಇದ್ದಿಲ್ಲ. ಆದ್ದರಿಂದಲೇ ನನಗೆ ಹೆಸರು ಕೃತಜ್ಞ ಅಂತ ಬಂತು ಅಂತ ಈ 3 ಪ್ರೇತಗಳು ಹೇಳಿ, ನಮ್ಮ ಒಟ್ಟಿಗೆ ಇನ್ನೂ 5 ಪ್ರೇತಗಳು ಇಲ್ಲಿ ಇದ್ದಾವೆ, ಅವರದ್ದು ಕೂಡ ಹೆಸರು ಬಹಳ ಘೋರವಾಗಿದೆ, ಅದನ್ನು ಕಥೆಯನ್ನು ಕೂಡ ಕೇಳಿ ಅಂತ ವಿಡೂರತ ರಾಜನಿಗೆ ಈ ಪ್ರೇತದ ಕಥೆಯನ್ನ ಆ 3 ಪ್ರೇತಗಳು ಹೇಳುತ್ತಾ ಇದ್ದಾವೆ. ಇನ್ನು 5 ಪ್ರೇತಗಳು, ಅದಕ್ಕೆ ಒಂದಕ್ಕೆ ಹೆಸರು ಪರಿಯುಷಿತ ಅಂತ. ಆ ಪರಿಯುಷಿತ ಪ್ರೇತ ಹೇಳಿತು, ನನಗೆ ಯಾಕೆ ಈ ಹೆಸರು ಬಂತು ಅಂದರೆ, ಮನೆಗೆ ಅತಿಥಿಗಳು ಎಲ್ಲ ಬಂದಾಗ, ಬ್ರಾಹ್ಮಣರೆಲ್ಲ ಬಂದಾಗ ಅವರಿಗೆ ಊಟ ಹಾಕಬೇಕು. ಈಗಿನ ಕಾಲದ ಹಾಗೆ ಶೀಘ್ರವಾಗಿ ತಯಾರಾಗ್ತಾ ಇದ್ದಿಲ್ಲ ಅಂತ, ಒಲೆ ಹಚ್ಚಬೇಕು ಅಂತ ಇರ್ತಿತ್ತು. ಮಳೆಗಾಲ ಬಂದಾಗ ತುಂಬ ಕಷ್ಟ, ಅದರಿಂದ ಮೊದಲೇ ಮಾಡಿ ಇಡ್ತಾ ಇದ್ರು. ಮೊದಲೇ ಮಾಡಿ ಇಟ್ಟಾಗ ಬೆಳಿಗ್ಗೆ ಮಾಡಿದ ಅಡುಗೆ ಸಾಯಂಕಾಲ ಅದು ಸ್ವಲ್ಪ ಹಳಸಿ ಹೋಗ್ತದೆ. ಯಾರಾದರೂ ಅತಿಥಿಗಳು ಬಂದರು, ಬ್ರಾಹ್ಮಣರು ಬಂದರು ಅಂದರೆ ಅವರಿಗೆ ಊಟ ಹಾಕಬೇಕು. ಆಗ ಇವ ಏನು ಮಾಡ್ತಾ ಇದ್ದ ಅಂದರೆ, ಬಂದವರಿಗೆ ಹಳಸಿದ ಅನ್ನವನ್ನು ಹಾಕ್ತಾ ಇದ್ದಂತೆ. ಅವರಿಗೆಲ್ಲ ಬಂದವರಿಗೆ ಮಾತ್ರ ಕೆಟ್ಟ ಪದಾರ್ಥವನ್ನು ಬಡಿಸಿ ಇವ ಒಳ್ಳೆಯ ಪದಾರ್ಥವನ್ನು ತಿನ್ನುತ್ತಾ ಇದ್ದ. ಆದ್ದರಿಂದ ಪರಿಷತ ಅಡಿಗೆಯನ್ನ ಹಾಕಿದ್ದರಿಂದ, ಬಡಿಸಿದ್ದರಿಂದ ಅವನಿಗೆ ಹೆಸರು ಪರಿಯುಷಿತ ಅಂತ. ಎರಡನೆಯ ಪ್ರೇತ, ಅದಕ್ಕೆ ಹೆಸರು ಸೂಚಿಮುಖ ಅಂತ. ಆ ಪ್ರೇತ, ಅದಕ್ಕೆ ಯಾಕೆ ಸೂಚಿಮುಖ ಅಂತ ಹೆಸರು ಬಂತು? ಅತಿಥಿಗಳನ್ನೆಲ್ಲ ಕರಿತಾ ಇದ್ದ ಅಂತೆ ಅವ, ಊಟ ಎಲ್ಲ ಬಹಳ ಹಾಕ್ತಾ ಇದ್ದ, ಆದರೆ ಚುಚ್ಚು ಮಾತನ್ನ ಆಡ್ತಾ ಇದ್ದ. ಗತಿ ಇಲ್ಲ ನಿಮಗೆ, ಆದ್ದರಿಂದ ನೀವೆಲ್ಲ ಊಟಕ್ಕೆ ಬಂದಿದ್ದೀರಿ ಅಂತ ಮನಸ್ಸಿಗೆ ನೋಯುವಂತಹ ಮಾತು, ಚುಚ್ಚು ಮಾತನ್ನ ಆಡ್ತಾ ಇದ್ದ. ಆದ್ರಿಂದ ಅವನಿಗೆ ಹೆಸರು ಸೂಜಿ ಮುಖ ಅಂತ. ಸೂಚಿ ಅಂದರೆ ಸೂಜಿ, ಸೂಜಿಯಂತೆ ಚುಚ್ಚುತ್ತಾ ಇದ್ದ, ಆದ್ರಿಂದ ಅವನಿಗೆ ಹೆಸರು ಸೂಚಿ ಮುಖ ಅಂತ. ಅದಕ್ಕೂ ಕೂಡ ಪ್ರೇತ ಜನ್ಮ ಬಂದಿದೆ. ಇನ್ನೊಂದು ಪ್ರೇತ, ಅದಕ್ಕೆ ಹೆಸರು ಶೀಘ್ರಗ ಅಂತ. ಶೀಘ್ರಗ, ಯಾರಾದರೂ ಊಟಕ್ಕೆ ಬರ್ತೇನೆ ಅಂತ ಹೇಳಿದ್ರೆ ಸಾಕು, ಅತಿಥಿಗಳು ಮನೆಯ ಬಾಗಿಲಿಗೆ ಬಂದರೆ ಸಾಕು, ಅವರಿಗೆ ಕಾಣದ ರೀತಿಯಲ್ಲಿ ಇವ ಓಡಿ ಹೋಗ್ತಾ ಇದ್ದಂತೆ. ಶೀಘ್ರವಾಗಿ ಓಡಿ ಹೋಗ್ತಾ ಇದ್ದ, ಶೀಘ್ರವಾಗಿ ಓಡಿ ಹೋಗ್ತಾ ಇದ್ದ. ಅತಿಥಿಗಳನ್ನ ನೋಡಿದ್ರೆ ಸಾಕು, ಮನೆಗೆ ಬಂದ ಅತಿಥಿಗಳು ಊಟಕ್ಕೆ ಬರ್ತಾರೆ ಅಂತ ಗೊತ್ತಾದರೆ ಅವರನ್ನು ನೋಡಿ ಶೀಘ್ರವಾಗಿ ವೇಗವಾಗಿ ಓಡಿ ಹೋಗ್ತಾ ಇದ್ದಂತ, ಇನ್ನೆಲ್ಲಿ ಅವರಿಗೆ ಬಡಿಸಬೇಕು, ಊಟ ಹಾಕಬೇಕು ಅಂತ. ಆದ್ದರಿಂದ ಅವರಿಗೆ ಹೆಸರು ಶೀಘ್ರಗ ಅಂತ. ಈಗಿನ ಕಾಲದಲ್ಲಿ ಆ ಥರ ಇಲ್ಲ. ಯಾರೋ ಊಟಕ್ಕೆ ಬರ್ತೇನೆ ಅಂದರೆ ದೂರವಾಣಿ ಮಾಡ್ತಾ ಇದ್ರು, ಅವರಿಗೆ ಏನು ಹೆಸರು ಬರ್ತದೆ ಗೊತ್ತಿಲ್ಲ, ಮನೆಯೆಲ್ಲ ಇಲ್ಲ ಅಂತ ಹೇಳಿಬಿಟ್ರೆ ಆಯ್ತು ದೂರವಾಣಿಯಲ್ಲಿ. ಅಂತೂ ಅತಿಥಿಗಳನ್ನು ನೋಡಿದವ ಶೀಘ್ರವಾಗಿ ಓಡಿ ಹೋಗ್ತಾ ಇದ್ದ, ಆದ್ದರಿಂದ ಅವನಿಗೆ ಶೀಘ್ರಗ ಅಂತ ಹೆಸರು. ಇನ್ನೊಂದು ಪ್ರೇತ, ಅದಕ್ಕೆ ಅಟ್ಟಾಲಕ ಅಥವಾ ರೋಹಕ ಅಂತ ಹೆಸರು ಅಂತೆ. ಅತಿಥಿಗಳು ಬರ್ತಾ ಇದ್ರು, ಮನೆಯಲ್ಲಿ ಎಲ್ಲ ಅಡಿಗೆ ಮಾಡ್ತಾ ಇದ್ರು, ಅದು ಕೂಡ ನಮ್ಮವರು ಅತಿಥಿಗಳು ಅಂತಾದಾಗ ಇನ್ನೂ ವಿಶೇಷ ಸಂಭ್ರಮಾಚರಣೆ ಮನೆಯಲ್ಲಿ ಇರ್ತಿತ್ತು, ವಿಶೇಷ ಭಕ್ಷ್ಯ ಭೋಜ್ಯಗಳೆಲ್ಲ. ಇವ ಏನು ಮಾಡ್ತಾ ಇದ್ದ, ಆ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ವಿಶೇಷವಾಗಿ ಏನು ತಿಂಡಿ ತಿನಿಸು ಮಾಡಿದ್ದಾರೆ ಅದನ್ನು ಅಟ್ಟಕ್ಕೆ ಹೋಗಿ, ಅಟ್ಟ ಅಂದರೆ ಮೇಲಿನ ಮಹಡಿಗೆ ಹೋಗಿ ಎಲ್ಲ ತಿಂದು ಬಿಡ್ತಾ ಇದ್ದ ಅಂತ. ಬಂದವರಿಗೆ ಏನು ಸಿಗ್ತಾ ಇದ್ದಿಲ್ಲ. ಈ ರೀತಿಯಾಗಿ ಮಾಡ್ತಾ ಇದ್ದ, ಆದ್ರಿಂದ ಅವನಿಗೆ ಹೆಸರು ಅಟ್ಟಾಲಕ ಅಥವಾ ರೋಹಕ ಅಂತ. ಇನ್ನೊಬ್ಬ ಇದ್ದ, ಅವನಿಗೆ ಲೇಖಕ ಅಂತ ಹೆಸರು. ಯಾರಾದರೂ ಮನೆಗೆ ಬ್ರಾಹ್ಮಣರು ಬಂದು ಬೇಡಿದಾಗ ಅವ ಕಾಲಲ್ಲಿ ನೆಲದಲ್ಲಿ ಧೂಳಿನಲ್ಲಿ ಚಿತ್ರ ಬಿಡಿಸ್ತಾ ಇದ್ದ ಅಂತ. ಅವ ಹೇಳುವ ಮಾತನ್ನು ಕೇಳುತ್ತಾನೆ ಇದ್ದಿಲ್ಲ. ಈಗಿನವರು ಯಾರಾದರೂ ಏನಾದರೂ ಉಪದೇಶ ಮಾಡ್ತಾ ಇದ್ರೆ ಕೈಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರ್ತಾರೆ, ಅವ ಕಾಲಿನಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ. ಅಂದರೆ ಅವರು ಹೇಳುವ ಮಾತನ್ನ
ಊಟ ಹಾಕಿ ಅಂತ ಹೇಳಿ ಬಂದವರನ್ನ ನೋಡ್ತಾನೆ ಇದ್ದಿಲ್ಲ ಅಂತ. ತಾನೇ ಒಂದು ಲೇಖನವನ್ನ ಕಾಲಿನಲ್ಲಿ ಬೆರಳಿನಿಂದ ಬಿಡಿಸ್ತಾ ಇದ್ದಂತೆ. ಅವನಿಗೆ ಹೆಸರು ಲೇಖಕ ಅಂತ. ಈ ರೀತಿಯಾಗಿ 5 ಕೂಡಿಸು 3 ಪ್ರೇತಗಳು, ಇಷ್ಟೆಲ್ಲ ಪ್ರೇತಗಳು ಅಲ್ಲಿ ಇದ್ದರು ಅಂತೆ. ಆದ್ದರಿಂದ ಅವರಿಗೆಲ್ಲ ಆಹಾರ ಯಾವುದು ಪ್ರೇತಗಳಿಗೆ ಅಂದರೆ ಯದನ್ನಂ ಕೇಶ ಮೂತ್ರಾಸ್ತಿ ಶ್ಲೇಷ್ಮಾದಿಭಿ ಉಪಪ್ಲುತಂ ಹೀನ ಜಾತ್ಯಶ್ಚ ಸಂಸೃಷ್ಟಂ ತತಸ್ಮಾಕಂ ಪ್ರದಾಯತೆ. ನಮ್ಮ ಆಹಾರ ಅಲ್ಲ ಅವುಗಳಿಗೆ. ಈ ಕೆಟ್ಟದಾದಂಥದ್ದು ಏನು ಮಲ್ಲ ಮೂತ್ರ, ದುರ್ಗಂಧ, ಕಸಕಡ್ಡಿ ಇದೆಲ್ಲ ಅವುಗಳಿಗೆ ಆಹಾರ ಅಂತೆ. ಈ ರೀತಿಯಾಗಿ ಪ್ರೇತದ ವಿಷಯ, ಪ್ರೇತ ಆಗಲಿಕ್ಕೆ ಕಾರಣ ಏನು, ಇದೆಲ್ಲವೂ ಕೂಡ ಸ್ಕಂದ ಪುರಾಣದಲ್ಲಿ ಕೂಡ ಬಂದಿದೆ. ಆದ್ದರಿಂದ ಅವೃದ್ಧ ದೈಹಿಕ ಕ್ರಿಯೆ ಇಲ್ಲ ಅಂತಾದ ಕೂಡಲೇ ಪ್ರೇತತ್ವ ಬರ್ತದೆ ಅಂತ ಮಾತ್ರ ಅಲ್ಲ, ಜೀವಿತಾವಧಿಯಲ್ಲಿ ಇಂತಹ ಕಾರ್ಯವನ್ನು ಮಾಡಿದ್ದರೂ ಕೂಡ ಪ್ರೇತತ್ವ ಬರ್ತದೆ ಅಂತ. ಅಂತೂ ಈ ಬಬ್ರುವಾಹನ ಪ್ರೇತವನ್ನು ನೋಡಿದ. ಆ ಒಂದು ಪ್ರೇತವನ್ನು ನೋಡಿ ಕೇಳಿದಂತೆ, ತಂ ದೃಷ್ಟ ವಿಕೃತಂ ಘೋರಂ ವಿಸ್ಮಿತೋ ಬಬ್ರುವಾಹನ. ಬಹಳ ಆಶ್ಚರ್ಯಗೊಂಡವನಾಗಿ, ನೀನು ಯಾರು, ಯಾಕೆ ನಿನಗೆ ಪ್ರೇತತ್ವ ಬಂದಿದೆ, ಎಲ್ಲವನ್ನು ಹೇಳು ಅಂತ ಕೇಳಿದಾಗ ಆ ಪ್ರೇತ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿತು. ವೈದಶಂ ನಾಮ ನಗರಂ ಸರ್ವಸಂಪತ್ತ ಸಮನ್ವಿತಂ. ವೈದಶ ಅಂತ ಒಂದು ನಗರ ಇದೆ. ಆ ನಗರದಲ್ಲಿ ನಾನು ದೊಡ್ಡ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದೆ. ನಾನು ವೈಶ್ಯೋ ಜಾತಿಯ ಸುದೇವೋಹಂ ನಾಮ್ನ ವಿದಿತಮಸ್ತುತೆ. ನಾನು ವೈಶ್ಯ ಜಾತಿಯಲ್ಲಿ ಇದ್ದವ. ಸುದೇವ ಅಂತ ನನ್ನ ಹೆಸರು. ಹವ್ಯೇನ ತರ್ಪಿತ ದೇವ ಕವ್ಯೇನ ಪಿತರಸ್ತತ. ನಾನು ಮಾತ್ರ ದೇವತೆಗಳನ್ನು ಹವಿಸಿನಿಂದ, ಪಿತೃಗಳನ್ನು ಕವ್ಯದಿಂದ ಯಾವಾಗಲೂ ತೃಪ್ತಿಪಡಿಸ್ತಾ ಇದ್ದೆ. ಅಂದರೆ ದೇವ ಕಾರ್ಯ ಪಿತೃ ಕಾರ್ಯವನ್ನು ಯಾವತ್ತೂ ಬಿಟ್ಟವನಲ್ಲ ನಾನು. ಆದರೆ ನಾನು ಮಾಡಿದ ಎಲ್ಲ ಕಾರ್ಯ ನಿಷ್ಫಲ ಆಗಿ ಹೋಯಿತು. ಯಾಕೆ? ತತ್ಸರ್ವಂ ನಿಷ್ಫಲಂ ರಾಜನ್ ಮಮ ದೈವಾತ್ ಉಪಾಗತಂ. ಯಾಕೆ ಅಂದರೆ ಮಮ ವೈ ಸಂತತಿ ನಾಸ್ತಿ ನ ಸುಹೃತು ನ ಚ ಬಾಂಧವ. ನನಗೆ ಸಂತತಿ ಇಲ್ಲ, ಒಳ್ಳೆಯ ಗೆಳೆಯರು ಅಂತ ಇಲ್ಲ, ಬಂಧುಗಳು ಕೂಡ ಇಲ್ಲ. ನಚ ಮಿತ್ರಂ ಹಿಮೆ ತಾದೃಕ್ ಯಕ್ಕುರಿಯಾತ್ ಔರ್ಧ್ವ ದೈಹಿಕಂ. ಯಾರೂ ಇಲ್ಲ ಅಂದರೆ ಮತ್ತು ಯಾರು ನಾನು ಗತಿಸಿದ ಮೇಲೆ ಔರ್ಧ್ವ ದೈಹಿಕ ಕ್ರಿಯೆ, ಮೇಲಿನ ಲೋಕಕ್ಕೆ ಒಳ್ಳೆಯ ರೀತಿಯಿಂದ ಹೋಗುವ ಕ್ರಿಯಾ ಭಾಗಗಳನ್ನು ಯಾರು ಮಾಡಬೇಕು? ಮಕ್ಕಳು ಬೇಕು, ಮಕ್ಕಳು ಇಲ್ಲದೇ ಇದ್ದರೆ ಬಾಂಧವರು ಬೇಕು, ಬಾಂಧವರು ಇಲ್ಲ ಅಂದರೆ ಮಿತ್ರರು ಬೇಕು. ಆದರೆ ನನಗೆ ಮಾತ್ರ ಮಕ್ಕಳು ಇಲ್ಲ, ಬಾಂಧವರು ಇಲ್ಲ, ಮಿತ್ರರು ಇಲ್ಲ. ಹಾಗಾದರೆ ಯಕ್ಕುರಿಯಾತ್ ಔರ್ಧ್ವದೈಹಿಕಂ, ಯಾರು ಔರ್ಧ್ವದೈಹಿಕ ಕ್ರಿಯೆಯನ್ನು ಮಾಡಬೇಕು? ಯಸ್ಯ ನಸ್ಯಾತ್ ಮಹಾರಾಜ ಶ್ರಾದ್ದಂ ಮಾಸಿಕ ಷೋಡಶಂ ಪ್ರೇತತ್ವಂ ಸುಸ್ಥಿರಂ ತಸ್ಯ ದತ್ತೈ ಶ್ರಾದ್ದ ಶತೈರಪಿ. ಆ ಪ್ರೇತವೇ ಒಂದು ಮಾತು ಹೇಳುತ್ತದೆ, 100 ಶ್ರಾದ್ದ ಬೇಕಾದರೆ ಮಾಡಲಿ, ಆದರೆ ಈ ಷೋಡಶ ಮಾಸಿಕ ಅಂತ ಏನಿದೆ ಅದನ್ನು ಮಾಡದೇ ಇದ್ದರೆ ಅವನಿಗೆ ಪ್ರೇತತ್ವ ಹೋಗುವುದಿಲ್ಲ ಅಂತ ಇದೆ. ಷೋಡಶ ಮಾಸಿಕ ಅಂದರೆ 13ನೇ ದಿವಸದಿಂದ ಪ್ರಾರಂಭ ಆಗ್ತದೆ. ಅವ ಜೀವಿ ಅವನಿಗೆ 11ನೇ ದಿವಸ, 10ನೇ ದಿವಸ ಧರ್ಮೋದಕ, 11ನೇ ದಿವಸ ಏಕೋದಿಷ್ಟ, 12ನೇ ದಿವಸ ಸಪಿಂಡೀಕರಣ, 13ನೇ ದಿವಸ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾನೆ. 16 ಪಟ್ಟಣಗಳು ಸಿಗ್ತವೆ. ಈ 16 ಪಟ್ಟಣಗಳಲ್ಲಿ ವಿಶ್ರಾಂತಿಗಾಗಿ ಕರ್ತೃವಾದವ 16 ಮಾಸಿಕಗಳನ್ನು ಮಾಡಬೇಕು ತಿಂಗಳಿನಲ್ಲಿ ಅಂತ. ಈ ಷೋಡಶ ಮಾಸಿಕ ಯಾರು ಮಾಡುವುದಿಲ್ಲವೋ ಅಂಥವರಿಗೆ ಪ್ರೇತತ್ವದಿಂದ ನಿವೃತ್ತಿಯೇ ಇಲ್ಲ. ಅವನಿಗೆ ಬೇಕಾದರೆ 100 ಶ್ರಾದ್ದ ಬೇಕಾದರೆ ಮಾಡಲಿ, ಆದರೆ ಷೋಡಶ ಮಾಸಿಕ ಅದನ್ನು ಮಾಡದೇ ಇದ್ದರೆ ಪ್ರೇತತ್ವಂ ಸುಸ್ಥಿರ
ಸುಸ್ಥಿರಂ ತಸ್ಯ, ಆ ಪ್ರೇತತ್ವವು ಸುಸ್ಥಿರವಾಗಿ ಇರುತ್ತದೆ, ಹಾಗೆ ಇರುತ್ತದೆ, ಅದರಿಂದ ಬಿಡುಗಡೆ ಆಗುವುದಿಲ್ಲ. ಈ ಪ್ರೇತ ಹೇಳುವ ಮಾತು ಇದು. ಆದ್ದರಿಂದ ಈಗಿನ ಕಾಲದಲ್ಲಿ ತಿಂಗಳು ತಿಂಗಳು ಮಾಡಲಿಕ್ಕೆ ಆಗದೇ ಇದ್ದರೂ ಒಮ್ಮೆಲೆ ಷೋಡಶ ಮಾಸಿಕ ಮಾಡಿಬಿಡ್ತಾರೆ. ಅಂತೂ ಮಾಡದೇ ಇರಬಾರದು ಅಂತ ಆ ಪ್ರೇತವೇ ಹೇಳುತ್ತದೆ. ತಂ ಔರ್ಧ್ವದೇಹಿಕಂ ಕೃತ್ವ ಮಾ ಮುದ್ಧರ ಮಹೀಪತೆ ವರ್ಣಾನಾಂ ಚೈವ ಸರ್ವೇಶಂ ರಾಜ ಬಂಧು ಇಯ ಉಚ್ಯತೆ. ರಾಜ, ಈ ಕಾರಣದಿಂದ ನನಗೆ ಪ್ರೇತತ್ವ ಬಂದಿದೆ, ಈ ಪ್ರೇತತ್ವದಿಂದ ಬಿಡುಗಡೆಯನ್ನು ನೀನು ಮಾಡಬೇಕು. ಯಾಕೆ ನೀನು ಮಾಡಬೇಕು ಅಂದರೆ, ಯಾರು ಗತಿ ಇಲ್ಲದ ಒಂದು ಪ್ರೇತ ಇದೆ ಅಂದರೆ ಅದಕ್ಕೆ ಪ್ರೇತತ್ವ ಮೋಚನೆ ಮಾಡುವವ ರಾಜ, ಅವನಿಗೆ ಅಧಿಕಾರ. ಅನಾಥ ಶವ ಇದೆ ಅಂದರೆ ಆ ಶವಕ್ಕೆ ಸಂಸ್ಕಾರ ಕೊಡುವ ಕರ್ತವ್ಯ ಅದು ರಾಜನದ್ದು. ಆದ್ದರಿಂದ ವರ್ಣಾನಾಂ ಚೈವ ಸರ್ವೇಶಾಂ ರಾಜ ಬಂಧು ಇಯ ಉಚ್ಯತೆ. 4 ವರ್ಣಗಳಿಗೂ ಕೂಡ ದೊಡ್ಡ ಬಂಧು ಅಂದರೆ ಯಾರು? ಅದು ರಾಜ. ಆದ್ದರಿಂದ ರಾಜ, ನೀನು ನನಗೆ ಈ ಪ್ರೇತ ಯೋನಿಯಿಂದ ಬಿಡುಗಡೆಯನ್ನು ಮಾಡಬೇಕು. ಅದು ಹೇಗೆ ಮಾಡಬೇಕು ಅಂತ ನಾನು ಹೇಳುತ್ತೇನೆ. ಅದರಿಂದಲೇ ಒಂದು ಮಾತು ಇದೆ, ಅನಾಥ ಪ್ರೇತ ಸಂಸ್ಕಾರ ಅಶ್ವಮೇಧ ಫಲಂ ಸಮಶ್ನುತೆ ಅಂತ. ಈ ಅನಾಥ ಪ್ರೇತಕ್ಕೆ ಸಂಸ್ಕಾರ ಮಾಡುವುದರಿಂದ ಅಶ್ವಮೇಧ ಯಾಗದ ಫಲ ಬರ್ತದೆ ಅಂತೆ. ಒಬ್ಬ ಸತ್ತ ಅಂತ ಆದರೆ ಅಲ್ಲಿಗೆ ಸಹಾಯಕ್ಕಾಗಿ ಪ್ರತಿಯೊಬ್ಬರು ಹೋಗಬೇಕು ಅಂತ. ಹೋಗಿ ಅಲ್ಲಿ ಏನಾದರೂ ಸಹಾಯ ಮಾಡಿದ್ರು ಅಂದರೆ ಪ್ರತಿಯೊಂದು ಹೆಜ್ಜೆಗೂ ಕೂಡ ಯಜ್ಞ ಯಾಗಾದಿಗಳ ಫಲ ಇದೆ ಅಂತ. ಅನಾಥ ಪ್ರೇತಕ್ಕೆ ಸಂಸ್ಕಾರ ಮಾಡಿದ್ರೆ ಅಂತೂ ಅಶ್ವಮೇಧ ಯಾಗದ ಫಲವೇ ಬರ್ತದೆ. ಇದು ಶಾಸ್ತ್ರ ಹೇಳುವಂತಹ ಮಾತು. ಆ ಪ್ರೇತ ಹೇಳುತ್ತದೆ, ನನಗೆ ಈ ಪ್ರೇತತ್ವದಿಂದ ನೀನು ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನು ನಾನು ಹೇಳುತ್ತೇನೆ. ತದಾ ನಶ್ಯಂತಿ ಮೇ ನೂನಂ ಪ್ರೇತತ್ವಂ ನಾತ್ರ ಸಂಶಯ. ನೀನು ಮಾಡಬೇಕಾದ ಕಾರ್ಯ ವೇದಾ ಮಂತ್ರಾ ತಪಃ ದಾನಂ ದಯಾ ಸರ್ವತ್ರ ದಂತುಷು ಸಚ್ಚಾಸ್ತ್ರ ಶ್ರವಣಂ ವಿಷ್ಣು ಪೂಜಾ ಸಜ್ಜನ ಸಂಗತಿ ಪ್ರೇತಯೋನಿ ವಿನಾಶಾಯ ಭವಂತೀತಿ ಮಯಾ ಶ್ರುತಂ. ನನ್ನಿಂದ ಒಂದು ಕೇಳಲ್ಪಟ್ಟಿದೆ, ಪ್ರೇತತ್ವ ನಿವೃತ್ತಿ ಆಗಬೇಕಾದರೆ ಏನು ಮಾಡಬೇಕು ಅಂತ. ವೇದ ಪಾರಾಯಣ, ಮಂತ್ರದ ಜಪ, ತಪಸ್ಸು, ದಾನ, ಹಾಗೆಯೇ ಒಳ್ಳೆಯ ಪುರಾಣಗಳ ಶ್ರವಣ, ವಿಷ್ಣುವಿನ ಪೂಜೆ, ಸಜ್ಜನರ ಸಂಗತಿ, ಇದೆಲ್ಲವೂ ಕೂಡ ಪ್ರೇತತ್ವ ನಾಶಕ್ಕೆ ಕಾರಣ ಆಗ್ತದೆ. ಆದರೆ ಈಗ ನೀನು ಮಾಡಬೇಕಾದದ್ದು, ನನ್ನ ಪ್ರೇತತ್ವವನ್ನು ನಿವೃತ್ತಿ ಮಾಡಬೇಕಾದ್ರೆ ನೀನು ಒಂದು ನಾರಾಯಣನ ಪ್ರತಿಮೆಯನ್ನು ಮಾಡಬೇಕು. ಆ ಪ್ರತಿಮೆಯನ್ನು ಮಾಡಿ ಅದಕ್ಕೆ ಒಂದು ಪೂಜೆ ಮಾಡಬೇಕು. ಅದಕ್ಕೆ ಪೂಜೆಯನ್ನು ಮಾಡಿ ನಾರಾಯಣ ಬಲಿ ಅಂತ ಒಂದು ಇದೆ, ಅದನ್ನು ಮಾಡಬೇಕು. ಅದರ ಒಟ್ಟಿಗೆ ಇನ್ನೊಂದು ನೀನು ಮಾಡಬೇಕಾದದ್ದು ಪ್ರೇತ ಘಟ ದಾನವನ್ನು ಮಾಡಬೇಕು. ಪ್ರೇತ ಘಟ ಅಂತ ಒಂದು ದಾನ ಮಾಡುವ ಒಂದು ವಿಶೇಷತೆ ಒಂದು ಇದೆ. ಅದು ಸಪಿಂಡೀಕರಣ ಕಾಲದಲ್ಲಿಯೇ ಬರ್ತದೆ. ಈ ಭಾಗದಲ್ಲಿ ಅದು ಇಲ್ಲ ಅಂತ ಕಾಣುತ್ತದೆ. ಪ್ರೇತ ಘಟ ಅಂದರೆ ಸುವರ್ಣಮಯವಾದಂಥ ಒಂದು ಪ್ರೇತ ಘಟ. ಆ ಘಟ ಅಂದರೆ ಒಂದು ತಂಬಿಗೆ, ಅದು ಸಣ್ಣ ತಂಬಿಗೆಯೂ ಕೂಡ ಆಗಬಹುದು, ಆದರೆ ಸುವರ್ಣದಿಂದ ಮಾಡಿರಬೇಕು. ಅದರಲ್ಲಿ ಹಾಲು ಮತ್ತು ತುಪ್ಪವನ್ನು ಹಾಕಬೇಕು. ಹಾಲು ತುಪ್ಪವನ್ನು ಹಾಕಿ ಅದರಲ್ಲಿ ಬ್ರಹ್ಮ, ರುದ್ರ, ವಿಷ್ಣುವನ್ನು ಆವಾಹನೆ ಮಾಡಬೇಕು. ದಿಕ್ಪಾಲಕ ದೇವತೆಗಳನ್ನೆಲ್ಲ ಆವಾಹನೆ ಮಾಡಬೇಕು. ಆವಾಹನೆ ಮಾಡಿ ಒಬ್ಬ ಬ್ರಾಹ್ಮಣನಿಗೆ ಅದನ್ನು ದಾನ ಮಾಡಬೇಕು. ಪ್ರೇತ ಘಟದಾನ ಅಂತ, ಸುವರ್ಣಮಯ ಘಟದಾನ. ಇದನ್ನು ಮಾಡಿದರೆ ಪ್ರೇತತ್ವದಿಂದ ನಿವೃತ್ತಿ ಆಗ್ತದೆ. ದಾನಂ ಪ್ರೇತ ಘಟಂ ನಾಮ ಸರ್ವ ಅಶುಭ ವಿನಾಶನಂ ದುರ್ಲಭಂ ಸರ್ವಲೋಕಾನಾಂ ದುರ್ಗತಿ ಕ್ಷಯಕಾರಕಂ ಸಂತಪ್ತ ಹಾಟಕಮಯಂ ತು ಘಟಂ ವಿಧಾಯ ಬ್ರಹ್ಮ ಈಶ ಕೇಶವಯುತಂ ಸಹ ಲೋಕಪಾಲೈ ಕ್ಷೀರ ಆಜ್ಯ ಪೂರ್ಣ ವಿವರಂ ಪ್ರಣಿಪತ್ಯ ಭಕ್ತ್ಯ ವಿಪ್ರಾಯ ದೇಹಿ ತವ ದಾನ ಶತೈಹಿಕ ಮನ್ಯೈ.
ಈ ರೀತಿಯಾಗಿ ಪ್ರೇತಘಟ್ಟವನ್ನು ಮಾಡಿ ನೀನು ಒಬ್ಬ ಬ್ರಾಹ್ಮಣನಿಗೆ ದಾನ ಮಾಡು. ಇದು ಯಾರಿಗೆ? ನನಗೋಸ್ಕರ. ಆ ಪ್ರೇತಘಟ್ಟದ ಮಹತ್ವವನ್ನು ಆ ಪ್ರೇತವೇ ಹೇಳ್ತಾ ಇದೆ. ವಿಪ್ರಾಯ ದೇಹಿ ತವ ದಾನ ಶತೈಹಿ ಕಿಮನ್ಯೈಹಿ. 100 ದಾನ ಮಾಡುವುದು ಒಂದೇ, ಈ ಸುವರ್ಣಮಯ ಪ್ರೇತಘಟ ದಾನ ಮಾಡುವುದು ಒಂದೇ ಅಂತ. ಕಿಮನ್ಯೈಹಿ ದಾನ ಶತೈಹಿ, 100 ದಾನ ಮಾಡುವುದು ಒಂದೇ, ಈ ಸುವರ್ಣಮಯವಾದ ಪ್ರೇತಘಟ ದಾನ ಮಾಡುವುದು ಒಂದೇ. ಅದರಿಂದ ಅಷ್ಟು ಮಹತ್ವ ಇದೆ ಈ ದಾನಕ್ಕೆ. ಬ್ರಹ್ಮ ಮಧ್ಯೆ ತಥಾ ವಿಷ್ಣು ಶಂಕರ ಶಂಕರೋ ವ್ಯಯ ಪ್ರಾಚ್ಯಾದಿಶು ತತ್ಕಂಠೆ ಲೋಕಪಾಲ ಕ್ರಮೇಣ ಚ. ಈ ಘಟ್ಟದಲ್ಲಿ ಎಲ್ಲರನ್ನು ಪೂಜೆ ಮಾಡಬೇಕು. ಬ್ರಹ್ಮ ವಿಷ್ಣು ರುದ್ರರು ಮತ್ತು ಲೋಕಪಾಲಕ ದೇವತೆಗಳು ಆಯಾಯ ಸ್ಥಾನದಲ್ಲಿ ಅದನ್ನು ಪೂಜೆಯನ್ನು ಮಾಡಿ ಅದನ್ನು ದಾನ ಕೊಡಬೇಕು. ಈ ರೀತಿಯಾಗಿ ದಾನ ಮಾಡಿದರೆ ನನಗೆ ಪ್ರೇತತ್ವದಿಂದ ನಿವೃತ್ತಿ ಆಗ್ತದೆ. ಸರ್ವದಾನಾತ್ ಅಧಿಕಂ ಚೈತನ್, ಎಲ್ಲ ದಾನಕ್ಕಿಂತಲೂ ಇದು ಅಧಿಕವಾದಂಥ ದಾನ. ಮಹಾಪಾತಕ ನಾಶನಂ ಕರ್ತವ್ಯಂ ಶ್ರದ್ಧೆಯ ರಾಜನು ಪ್ರೇತತ್ವ ವಿನಿವೃತ್ತಯೇ. ಆದ್ದರಿಂದ ರಾಜ, ನನ್ನ ಸಲುವಾಗಿ ನೀನು ನಾರಾಯಣ ಪ್ರತಿಮೆಯನ್ನು ಮಾಡಿ ನಾರಾಯಣ ಬಲಿಯನ್ನು ಮಾಡು, ಮತ್ತು ಸುವರ್ಣಮಯವಾದಂತಹ ಈ ಪ್ರೇತ ಘಟ್ಟವನ್ನು ಹಾಲು ತುಪ್ಪ ಪೂರಿತವಾದಂತಹ, ಅದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ದಿಕ್ಪಾಲಕ ದೇವತೆಗಳನ್ನು ಆವಾಹಿಸಿ ಪೂಜಿಸಿದಂತಹ ಇದನ್ನು ದಾನ ಮಾಡಿದರೆ ನನಗೆ ಪ್ರೇತತ್ವ ನಿವೃತ್ತಿ ಆಗ್ತದೆ. ಇಷ್ಟು ಹೇಳಿದಾಗ ಆ ರಾಜ, ಬಬ್ಬುರುವಾಹನ ರಾಜ ಹಾಗೆ ಮಾಡಿದ ಅಂತ. ಹಾಗೆ ಮಾಡಿದಾಗ ಇದಕ್ಕೆ ಪ್ರೇತತ್ವದಿಂದ ನಿವೃತ್ತಿ ಆಯಿತು, ಸ್ವರ್ಗಕ್ಕೆ ಹೋಯಿತು ಅಂತೆ. ಯಾರು? ಸುದೇವ ಎಂಬ ವೈಶ್ಯ. ಅವನಿಗೆ ಮಕ್ಕಳಿಲ್ಲದ ಕಾರಣ ಔರುಧ್ವ ದೈಹಿಕ ಕ್ರಿಯಾಭಾಗ ನಡೆದಿಲ್ಲ, ಆದ್ದರಿಂದ ಪ್ರೇತತ್ವ ಬಂದಿತ್ತು. ವನಕ್ಕೆ ಹೋದಂತಹ, ಬೇಟೆಯಾಡಲಿಕ್ಕೆ ವನಕ್ಕೆ ಹೋದಂತಹ ಬಬ್ಬುರುವಾಹನ ರಾಜನಿಗೆ ಈ ಪ್ರೇತ ಸಿಕ್ಕಿ ತನ್ನ ಪ್ರೇತತ್ವದ ನಿವೃತ್ತಿಗೆ ಕಾರಣವನ್ನು, ಹೇಗೆ ಪ್ರೇತತ್ವ ಬಂದಿರುವ ಕಾರಣ ಮತ್ತು ಅದರಿಂದ ನಿವೃತ್ತಿ ಆಗುವ ಉಪಾಯವನ್ನು ಹೇಳಿ ಬಬ್ಬುರುವಾಹನನಿಂದ ಮಾಡಿಸಿ ಅದು ಪ್ರೇತತ್ವದಿಂದ ನಿವೃತ್ತಿಯನ್ನು ಹೊಂದಿತು, ಸ್ವರ್ಗಕ್ಕೆ ಹೋಯಿತು. ವಿಷ್ಣು ಹೇಳ್ತಾನೆ ಗರುಡನಿಗೆ, ಶ್ರಾದ್ದೇನ ಪರದತ್ತೇನ ಗತಃ ಪ್ರೇತೋಪಿ ಸದ್ಗತಿಂ. ಯಾರೋ ಮೂರನೆಯವ ಮಾಡಿದ ಕ್ರಿಯಾಭಾಗ, ಅದರಿಂದಲೇ ಪ್ರೇತತ್ವ ನಿವೃತ್ತಿ ಆಗ್ತದೆ. ಕಿಂ ಪುನಃ ಪುತ್ರದತ್ತೇನ ಪಿತಾ ಯಾತೀತಿ ತಾದ್ಭುತಂ. ಮಕ್ಕಳೇ ಒಂದು ವೇಳೆ ಮಾಡಿದರೆ ಅದರಿಂದ ಸದ್ಗತಿ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಇದೆಯಾ? ಖಂಡಿತವಾಗಿಯೂ ಮಕ್ಕಳು ಮಾಡಿದರೆ ಆಗಿಯೇ ಆಗ್ತದೆ. ಯಾರೋ ಬೇರೆಯವರೇ ಮಾಡಿದ್ದರೆ, ಅವರದ್ದು ದೈಹಿಕ ಕ್ರಿಯಾಭಾಗವನ್ನು ಬೇರೆಯವರೇ ಮೂರನೆಯವರು ಮಾಡಿದ್ದರೇನೆ ಪ್ರೇತತ್ವ ನಿವೃತ್ತಿಯಾಗಿ ಸದ್ಗತಿ ಆಗ್ತದೆ. ಇನ್ನು ಮಕ್ಕಳು ಮಾಡಿದರೆ ಆಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅವರದ್ದು ದೈಹಿಕ ಕ್ರಿಯೆ ಅದು ನಿಜವಾಗಿಯೂ ಕೂಡ ನಡೀಲೇಬೇಕಾದದ್ದು. ಆದ್ದರಿಂದಲೇ ಮಕ್ಕಳು ಬೇಕು ಅಂತ ಭಗವಂತ ಹೇಳಿದ್ದು. ಮಕ್ಕಳು ಇಲ್ಲ ಅಂತ ಆದರೆ ಮಕ್ಕಳನ್ನು ಸಂಪಾದಿಸಬೇಕು ಬೇರೆ ಉಪಾಯದಿಂದ. ಇದು ಒಂದು ಉಪಾಯ. ಇನ್ನೂ ಬೇರೆ ಉಪಾಯಗಳು ಇದೆ. ಹರಿನಾಮ ಸಂಕೀರ್ತನೆ, ಇದನ್ನು ಮಾಡದೇ ಇದ್ದರೆ ಮಕ್ಕಳು ಮಾಡಿದ್ರೂ ಪ್ರೇತತ್ವ ನಿವೃತ್ತಿ ಆಗೋದಿಲ್ಲ. ಅದು ಹರಿನಾಮ ಸಂಕೀರ್ತನೆ ಬೇಕು. ಅಂತೂ ಈ ಇತಿಹಾಸ ಏನಿದೆ, ಬಬ್ಬುರುವಾಹನ ಮತ್ತು ಪ್ರೇತ ಸಂವಾದ ರೂಪವಾದಂತಹ ಇತಿಹಾಸ, ಇದನ್ನು ಯಾವಾಗಲೂ ಕೇಳಬೇಕು ಅಂತ. ಬರೀ ಈ ಒಂದು ಸಂದರ್ಭದಲ್ಲಿ ಮಾತ್ರ ಅಲ್ಲ. ಯಾಕೆ ಅಂದರೆ ಎಚ್ಚರ ನಮಗೆ ಯಾವಾಗಲೂ ಇರಬೇಕು. ಇತಿಹಾಸ ಮಿಮಂ ಪುಣ್ಯಂ ಶೃಣೋತಿ ಶ್ರಾವಯೇಚ್ಛಯ. ಪ್ರೇತತ್ವ ಬರಲಿಕ್ಕೆ ಕಾರಣಗಳು ಏನು ಅಂತ ಯಾವಾಗಲೂ ಗೊತ್ತಿರಬೇಕು ಅಂತ. ಆಗ ಅಂತಹ ಕಾರ್ಯವನ್ನು ನಾವು ಮಾಡುವುದಿಲ್ಲ ಅಂತ. ಆದ್ದರಿಂದ ಈ ಕಥೆಯನ್ನು ಯಾವಾಗಲೂ ಕೇಳುತ್ತಾ ಇರಬೇಕು. ಇತಿಹಾಸ ಮಿಮಂ ಪುಣ್ಯಂ ಶೃಣೋತಿ, ಯಾರು ಇದನ್ನು ಕೇಳ್ತಾರೋ, ಶ್ರಾವಯೇಚ್ಛ, ಯಾರು ಕೇಳಿಸ್ತಾರೋ, ನತವು ಪ್ರೇತತ್ವ ಆಯಾತಃ ಪಾಪಾಚಾರ ಯುತವು ಅಪಿ. ಅವರು ಪಾಪಕರ್ಮಗಳನ್ನು ಮಾಡಿದ್ದರೂ ಕೂಡ ಅವರಿಗೆ ಈ ಪ್ರೇತತ್ವ ಬರುವುದಿಲ್ಲ. ಆದ್ದರಿಂದ ಈ ಸಂವಾದವನ್ನು ಕೇಳಬೇಕು ಅಂತ ವಿಷ್ಣು ಗರುಡನಿಗೆ ಹೇಳ್ತಾನೆ.
ಇನ್ನೊಂದು ನಾಮ ಸಮಸ್ಮರಣೆ. ವೈತರಣಿ ನದಿಯಲ್ಲಿ ಬೀಳದೆ ಇರುವಾಗ ಏನು ಮಾಡಬೇಕು? ಅದಕ್ಕೆ ಸಂತತಿಯನ್ನು ಪಡಿಬೇಕು. ಅವರೆಲ್ಲ ಔರ್ಧ್ವದೇಹಿಕ ಕ್ರಿಯಾಭಾಗವನ್ನು ಮಾಡಬೇಕು. ಅದು ಒಂದು. ಆದರೆ ಇನ್ನೊಂದು ನಾಮ ಸಂಕೀರ್ತನೆ. ದೇವರ ನಾಮವನ್ನು ಯಾವಾಗಲೂ ಹೇಳ್ತಾ ಇದ್ದರೆ ಆಗ ಸದ್ಗತಿ ಆಗಿಯೇ ಆಗ್ತದೆ, ಪ್ರೇತತ್ವ ಬರುವುದಿಲ್ಲ. ಅದನ್ನೇ ಶ್ರೀಮದಾಚಾರ್ಯರು ಹೇಳಿದ್ದು. ಅನಪತ್ಯೋಪಿ ಸದ್ಧರ್ಮ ಲೋಕಜಿತ್ ನಾತರ ಸಂಶಯ. ಮಕ್ಕಳಿಲ್ಲದೇ ಇದ್ದರೂ ಸದ್ಧರ್ಮನಿಷ್ಠನಾಗಿದ್ದರೆ ಅವ ಒಳ್ಳೆಯ ಲೋಕವನ್ನು ಪಡಿತಾನೆ, ಇದರಲ್ಲಿ ಸಂಶಯ ಇಲ್ಲ ಅಂತ. ಆದ್ದರಿಂದಲೇ ವಿಷ್ಣು ಅದನ್ನು ಕೂಡ ಹೇಳ್ತಾ ಇದ್ದಾನೆ. ಪಾಪ ಪರಿಹಾರಕವಾದಂತಹ ನಾಮವನ್ನು ಯಾವಾಗಲೂ ಹೇಳ್ತಾ ಇರಬೇಕು. ಮತ್ಸ್ಯ ಕೂರ್ಮೋ ವರಾಹಶ್ಚ ನಾರಸಿಂಹಶ್ಚ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕಿ ತಥೈವ ಚ ಏತಾನಿ ದಶನಾಮಾನಿ ಸ್ಮರ್ತವ್ಯಾನಿ ಸದಾ ಬುಧೈಃ ಸಮೀಪೆ ರೋಗಿಣೋ ಬ್ರೂಯುಃ ಬಾಂಧವಾಸ್ತೆ ಪ್ರಕೀರ್ತಿತಾಃ. ಪ್ರತಿಯೊಬ್ಬರೂ ದಶನಾಮಗಳನ್ನು, ದಶ ಅವತಾರದ ಹೆಸರು ಮತ್ಸ್ಯ ಕೂರ್ಮ ವರಾಹ, ಈ 10 ನಾಮದ ಹೆಸರನ್ನು ಯಾವಾಗಲೂ ಹೇಳ್ತಾ ಇರಬೇಕು ಅಂತೆ. ಅವರಿಗೆ ಹೇಳಲಿಕ್ಕೆ ಆಗಲಿಲ್ಲ, ರೋಗ ಬಂದಿದೆ ಅಂತ ಅಂದರೆ ಬಾಂಧವರಾದರೂ ಅವರ ಬಳಿಯಲ್ಲಿ ಕೂತ್ಕೊಂಡು ಹೇಳಬೇಕು ಅಂತೆ. ಸಮೀಪೆ ರೋಗಿಣೋ ಬ್ರೂಯುಹು ಬಾಂಧವಾಸ್ತೆ ಪ್ರಕೀರ್ತಿತಾಃ. ಕೃಷ್ಣೇತಿ ಮಂಗಲಂ ನಾಮ ಯಸ್ಯ ವಾಚಿ ಪ್ರವರ್ತತೆ. ಕೃಷ್ಣ ಅಂತ ಮಂಗಲಮಯವಾದಂಥ ನಾಮ ಯಾರ ಬಾಯಲ್ಲಿ ಬರ್ತದೋ ತಸ್ಯ ಭಸ್ಮೀಭವಂತಿಯಾಶು ಮಹಾಪಾತಕ ಕೋಟಯ. ಕೋಟಿ ಕೋಟಿ ಪಾತಕಗಳನ್ನು ಮಾಡಿದ್ರೂ ಕೃಷ್ಣ ಅಂತ ಮಂಗಲ ನಾಮವನ್ನು ಬಾಯಲ್ಲಿ ಒಂದು ಬಾರಿ ಹೇಳಿದರೆ ಸಾಕು, ಆ ಎಲ್ಲ ಕೋಟಿ ಕೋಟಿ ಪಾತಕಗಳು ಭಸ್ಮೀಭವಂತಿ, ಭಸ್ಮೀಭೂತವಾಗಿ ಹೋಗ್ತವೆ ಅಂತೆ. ಮಿರ್ಯಮಾಣೋ ಹರೇರ್ನಾಮ ಗೃಣನ್ ಪುತ್ರೋಪಚಾರಿತಂ ಅಜಾಮಿಲೋಪ್ಯಗಾತ್ ಧಾಮ ಕಿಂ ಪುನಃ ಶ್ರದ್ಧೆಯ ಗೃಣನ್. ಅಜಾಮಿಳ ಅಂತ ಕತೆ ಎಲ್ಲರೂ ಕೇಳಿದ್ದೀರಿ. ಅಜಾಮಿಳ ಬರೀ ಒಂದು ನಾಮವನ್ನು ಸ್ಮರಣೆ ಮಾಡಿದ್ದು, ಬೇಕಾದಷ್ಟು ದುಷ್ಟಕರ್ಮಗಳನ್ನು ಮಾಡಿದ್ದವ. ಆದರೂ ಕೂಡ ಒಂದು ನಾಮಸ್ಮರಣೆಯಿಂದ ಅವ ಮುಕ್ತಿಯನ್ನು ಹೊಂದಿದ. ಅವನಿಗೆ ಭಗವಂತನ ಸ್ಮರಣೆ ಬಂತು, ಮುಕ್ತಿಯನ್ನು ಹೊಂದಿದ. ಅಂದ ಮೇಲೆ ನಿತ್ಯ ನಾಮಸ್ಮರಣೆಯನ್ನು ಮಾಡಿದರೆ ಮುಕ್ತಿಯನ್ನು ಯಾರೂ ಹೊಂದುವುದಿಲ್ಲ. ಅಜಾಮಿಳನ ಕತೆ ಅದು ಸ್ವಲ್ಪ ವಿಚಿತ್ರವಾದ ಕತೆ. ನಾವೆಲ್ಲ ಅಜಾಮಿಳನ ಹಾಗೆ ಕೊನೆಗೆ ಒಂದು ಬಾರಿ ನಾರಾಯಣ ಅಂತ ಹೇಳಿಬಿಡೋಣ, ನಮಗೂ ಮುಕ್ತಿ ಆಗ್ತದೆ ಅಂದರೆ ಅದು ಆಗುವುದಿಲ್ಲ. ಅಜಾಮಿಳ ದುರಾಚಾರಿ ಹೌದು, ಆದರೆ ದುರಾಚಾರಿಯ ಆಗುವ ಮೊದಲು ಸದಾಚಾರಿ, ಒಳ್ಳೆಯ ಧರ್ಮ ಕರ್ಮವನ್ನು ಮಾಡುತ್ತಾ ಇದ್ದವ. ಏನೋ ಒಂದು ಬಾರಿ ದಾರಿ ತಪ್ಪಿದ ಅಷ್ಟೇ. ಸಾಯುವ ಕಾಲ ಬಂದಾಗ ಯಮದೂತರ ಮತ್ತು ವಿಷ್ಣುದೂತರ ಸಂಭಾಷಣೆಯನ್ನು ಕೇಳಿದ. ಯಮದೂತರು ಬಂದಿದ್ದು ಅಲ್ಲಿ ಭಯಂಕರವಾದ ರೂಪ, ಅವರನ್ನು ಹಿಂದೆ ಎಲ್ಲ ವರ್ಣನೆ ಮಾಡಿದ್ದೇವೆ, ಯಮದೂತರು ಹೇಗೆ ಇರುತ್ತಾರೆ ಅಂತ. ಆ ಯಮದೂತರನ್ನು ನೋಡಿದ್ದು ಸ್ವಪ್ನದಲ್ಲಿ. ಆದರೆ ಅವರನ್ನು ನೋಡಿದಾಗ ಗಾಬರಿ ಆಯಿತು. ಕೊನೆಯ ಮಗ ನಾರಾಯಣ ಅಂತ ಸಣ್ಣ ಮಗ ಅವ, ಇನ್ನು ಅವನಿಗೆ ಏನು ಉಪದ್ರ ಮಾಡುತ್ತಾರೆ ಇವರು ಅಂತ ಆ ಮಗುವನ್ನು ಕರೆದ ಅಂತ ಹೆದರಕಿಂದ. ಮಗು ಎಲ್ಲಿದ್ದಿ ಬಾ ಅಂತ ನಾರಾಯಣ ಅಂತ ಕರೆದಿದ್ದು. ಅಷ್ಟು ಮಾತ್ರ ಕರೆದಿದ್ದು. ಆಗ ವಿಷ್ಣು ದೂತರು ಬಂದಿದ್ದು, ಇವ ನಮಗೆ ಸೇರಿದವ ನಿಮಗೆ ಅಲ್ಲ ಅಂತ. ಹೀಗೆ ಸಂಭಾಷಣೆ ಅವರದ್ದು ಕೇಳುತ್ತಾ ಇದ್ದ. ಇವ ಎಚ್ಚರ ಆಯಿತು. ಸ್ವಪ್ನದಲ್ಲಿ ನೋಡಿದ ದೃಷ್ಟಾಂತವನ್ನು ನೋಡಿದ ಅವನಿಗೆ ಎಚ್ಚರ ಆಯಿತು ಅಂತೆ. ಈ ನಾರಾಯಣ ಎಂಬ ಸ್ಮರಣೆಗೆ ಇಷ್ಟೆಲ್ಲ ಮಹತ್ವ ಇದೆ ಅಂತ ಆದರೆ ಎಲ್ಲವನ್ನು ಬಿಟ್ಟು ಗಂಗಾ ನದಿಯ ಬಳಿಗೆ ಹೋಗಿ ಸಾವಿರಾರು ವರ್ಷಗಳ ತಪಸ್ಸು ಮಾಡಿದ್ದ. ಆಮೇಲೆ ಅವನಿಗೆ ಮೋಕ್ಷ ಆಯಿತು. ಹಾಗಾದರೆ ನಿತ್ಯ ಭಗವಂತನ ಸ್ಮರಣೆ ಮಾಡಿಕೊಂಡು ಬಂದರೆ ಕೊನೆಗೆ ಒಮ್ಮೆ ನಾರಾಯಣ ಅಂತ ಸ್ಮರಣೆ ಬರ್ತದೆ. ಅವನಿಗೂ ಕೂಡ ನಾರಾಯಣ ಅಂತ ಸ್ಮರಣೆ ಬಂದಾಗ ಭಗವಂತ ನೆನಪಾದ. ಯಾಕೆ ಅಂದರೆ ನಿತ್ಯದಲ್ಲಿಯೂ ಕೂಡ ನಾರಾಯಣ ಸ್ಮರಣೆ ಮಾಡುತ್ತಾ ಇದ್ದವ, ಒಮ್ಮೆ ಮಾತ್ರ ದಾರಿ ತಪ್ಪಿದ್ದ. ಆದ್ದರಿಂದಲೇ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ, ಯಾವಾಗಲೂ ಭಗವಂತನನ್ನ ಧ್ಯಾನ ಮಾಡ್ತಾ ಇರಬೇಕು. ಸಂತತಂ
ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಯಾವಾಗಲೂ ಭಗವಂತನ ಸ್ಮರಣೆ ಮಾಡಿಕೊಂಡು ಬಂದರೆ ಅಂತ್ಯಕಾಲದಲ್ಲಿ ವಿಶೇಷವಾಗಿ ದೇವರ ಸ್ಮರಣೆ ಬರ್ತದೆ, ಇಲ್ಲದಿದ್ದರೆ ಬರುವುದಿಲ್ಲ. ಆ ದೇವರ ಸ್ಮರಣೆ ಬಂದರೆ ಏನು ಉಪಯೋಗ ಅಂದರೆ, ಹರಿಹಿ ಹರತಿ ಪಾಪಾನಿ ದುಷ್ಟಚಿತ್ತೇರಪಿ ಸ್ಮೃತಃ ಅನಿಚ್ಛಯಾಪಿ ಸಂಸ್ಪೃಷ್ಟೋ ದಹತ್ಯೇವ ಹಿ ಪಾವಕಃ. ನಾವೆಲ್ಲ ಅಣುತ್ತೇವೆ ದೇವರ ಸ್ಮರಣೆ ಬಂದಾಗ ದೇವರು ಮುಂದೆ ಬರಬೇಕು, ಇಲ್ಲದಿದ್ದರೆ ಉಪಯೋಗ ಇಲ್ಲ ಅಂತ. ಆದರೆ ಪುರಾಣ ಹಾಗೆ ಹೇಳುವುದಿಲ್ಲ. ಬೆಂಕಿ ಇದೆ, ಬೆಂಕಿಯನ್ನು ಮುಟ್ಟಿದಾಗ ಅದು ಬಿಸಿ ಆಗ್ತದೆ. ಗೊತ್ತಿದ್ದು ಮುಟ್ಟಿದ್ದರೆ ಬಿಸಿ ಆಗ್ತದೆ, ಗೊತ್ತಿಲ್ಲದೆ ಮುಟ್ಟಿದ್ರೆ ಆಗಲೂ ಬಿಸಿ ಆಗ್ತದೆ. ಹಾಗೆಯೇ ಭಗವಂತನ ಸ್ಮರಣೆ ಅಂತೆ. ಗೊತ್ತಿದ್ದು ದೇವರ ಹೆಸರು ಹೇಳಿದ್ರೂ ನಮ್ಮ ಪಾಪ ಪರಿಹಾರ, ಗೊತ್ತಿಲ್ಲದೆ ದೇವರ ಹೆಸರನ್ನು ಹೇಳಿದರೆ ಆಗಲೂ ಪಾಪ ಪರಿಹಾರವಾಗ್ತದೆ. ಅನಿಚ್ಛಯಾಪಿ, ಇಚ್ಛೆ ಇಲ್ಲದೆ ಹಾಗೆಯೇ ಬಾಯಲ್ಲಿ ಬಂತು ಹರಿ ಅಂತ ಬಂತು, ದಹತ್ತೇವ ಹಿ ಪಾವಕ, ಆಗಲೂ ಗೊತ್ತಿಲ್ಲದೆ ನಾಮಸ್ಮರಣೆ ಮಾಡಿದ್ದರೂ ಕೂಡ ಪಾಪ ಪರಿಹಾರವಾಗ್ತದೆ. ಹರೇ ನಾಮಶ್ಚ ಯಾ ಶಕ್ತಿ ಪಾಪ ನಿರ್ಹರಣೆ ದ್ವಿಜ ತಾವತ್ ಕರ್ತುಂ ಸಮರ್ಥೋನ ಪಾತಕಂ ಪಾತಕೀದನಃ. ದೇವರ ಒಂದು ನಾಮಕ್ಕೆ ಎಷ್ಟು ಪಾಪವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಇದೆ ಅಂದರೆ, ತಾವತ್ ಕರ್ತುಂ ನ ಶಕ್ನೋತಿ, ಅಷ್ಟು ಪಾಪವನ್ನು ಮಾಡಲಿಕ್ಕೆ ಅವ ಸಮರ್ಥನಾಗುವುದಿಲ್ಲ ಅಂತೆ. ಅಷ್ಟು ಪಾಪವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಭಗವಂತನ ನಾಮಕ್ಕೆ ಇದೆ. ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀಜನಃ. ಆದ್ದರಿಂದಲೇ ಈ ನಾಮವನ್ನು ಕೂಡ ಈ ಪುರಾಣ ಹೇಳುತ್ತದೆ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕೀ ನಾಯಕಂ ರಾಮಚಂದ್ರಂ ಭಜೆ. ಈ 12 ನಾಮಗಳು ಇವೆ ಇದರಲ್ಲಿ. ಈ ಒಂದು ಶ್ಲೋಕವನ್ನು ಹೇಳಿದರೆ ಸಾಕು, ಆಗ 12 ನಾಮವನ್ನು ಹೇಳಿದಾಗೆ ಆಗ್ತದೆ. ಅದಲ್ಲದೆ ಇನ್ನೊಂದು ಇದೆ, 16 ನಾಮಗಳು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಅಂತ. ಇಂತಹ ಶ್ಲೋಕಗಳನ್ನು ಹೇಳ್ತಾ ಇದ್ದರೆ ಎಷ್ಟೋ ನಾಮವನ್ನು ಜಪ ಮಾಡಿದಾಗೆ ಆಗ್ತದೆ. ಯಮ ಹೇಳುವ ಒಂದು ಮಾತು ವಿಷ್ಣು ಹೇಳುತ್ತಾನೆ ಅಂತ ಗರುಡನಿಗೆ. ಕಮಲ ನಯನ ವಾಸುದೇವ ವಿಷ್ಣು ಧರಣೀಧರಾಚ್ಯುತ ಶಂಕರ ಶಂಖಪಾಣೆ ಭವಶರಣ ಮಿತೀರಯಂತಿ ಯೇ ವೈ ತ್ಯಜ ಭಟ ದೂರತರೇಣ ತಾನ ಪಾಪಾನ್. ಪಾಶವನ್ನು ಹಾಕಬೇಕು ಅಂತ ಯಮದೂತರು ಹೊರಟು ನಿಂತಿದ್ದಾರೆ. ಆಗ ಯಮ ಅವರನ್ನು ಕರೆದ ಅಂತೆ, ಒಮ್ಮೆ ನಿಲ್ಲಿ ಅಂತ. ಎಲ್ಲಿಗೆ ಹೋಗ್ತಾ ಇದ್ದೀರಿ? ಪಾಶ ಹಾಕಿ ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೀರಲ್ಲ, ಯಾರನ್ನ ತರಬೇಕು ಅಂದರೆ, ಎಲ್ಲಿಗೆ ಹೋಗಬಾರದು ಅಂದರೆ, ಭವ ಶರಣ ಮಿತೀರಯಂತಿಯೇ ವೈ ತ್ಯಜ ಭಟ. ಯಾರು ವಾಸುದೇವ ಕಮಲನಯನ ಅಂತ ನಾಮಸ್ಮರಣೆಯನ್ನು ಮಾಡುತ್ತಾ ಧರ್ಮ ಕರ್ಮದಲ್ಲಿ ನಿರತರಾಗಿರ್ತಾರೋ, ಯಜ್ಞಯಾಗವನ್ನು ಮಾಡ್ತಾ ಇರ್ತಾರೋ, ಪುರಾಣ ಶ್ರವಣವನ್ನು ಮಾಡ್ತಾ ಇರ್ತಾರೋ ಆ ಜಾಗಕ್ಕೆ ನೀವು ಹೋಗಬೇಡಿ. ಅವರನ್ನೆಲ್ಲ ದೂರ ತರೇಣ ತಾನ ಅಪಾಪಾನ್, ಅವರು ಏನು ಪಾಪವನ್ನು ಮಾಡಿಲ್ಲ ಅಂತ ತಿಳ್ಕೊಂಡು ಅವರನ್ನು ದೂರದಲ್ಲೇ ಬಿಟ್ಟು ಬಿಡಿ ಅಂತ. ಹಾಗಾದರೆ ಯಾವಾಗಲೂ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದರೆ ಯಮ ಕೂಡ ಹತ್ತಿರಕ್ಕೆ ಬರುವುದಿಲ್ಲ. ಈ ಯಮ ಭಟ್ಟರು ಯಮನಲ್ಲಿ ಕೇಳುತ್ತಾರೆ ಅಂತೆ, ಯಾರನ್ನ ತರಬೇಕು ನಾವು ಅಂತ. ಅಜಾಮಿಳನ ಉಪಾಖ್ಯಾನದಲ್ಲಿ ಬರ್ತದೆ. ಅದನ್ನ ಇಲ್ಲಿ ವಿಷ್ಣು ಕೂಡ ಗರುಡನಿಗೆ ಹೇಳುತ್ತಾನೆ. ಜಿಹುವಾನ ಭಕ್ತಿ ಭಗವದ್ ಗುಣನಾಮಧೇಯಂ. ಯಾರ ನಾಲಿಗೆ ಒಂದು ಬಾರಿಯೂ ಭಗವಂತನ ನಾಮವನ್ನು ಹೇಳುವುದಿಲ್ಲವೋ ಅಂಥವರನ್ನ ತನ್ನಿ ಅಂತ. ಚೇತಶ್ಚ ನ ಸ್ಮರತಿ ಯತ್ತಚ್ಚರಣಾರವಿಂದಂ. ಒಂದು ಬಾರಿಯೂ ಕೂಡ ಮನಸ್ಸು ಭಗವಂತನ ಪಾದಾರವಿಂದಗಳನ್ನು ಸ್ಮರಿಸುವುದಿಲ್ಲವೋ ಅವರನ್ನ ತನ್ನಿ. ಕೃಷ್ಣಾಯ ನೋ ನಮತಿ ಯತ್ ಶಿರ ಏಕದಾಪಿ. ಕೃಷ್ಣನಿಗೆ ಒಂದು ಬಾರಿಯೂ ಕೂಡ ತಲೆ ಬಾಗುವುದಿಲ್ಲವೋ ಅಂಥವರನ್ನ ತನ್ನಿ.
ತಾನ್ ಆನಯದ್ವಂ ಅಸತಃ ಅಕೃತ ವಿಷ್ಣು ಕೃತ್ಯಾನ್. ಮಾತ್ರವಲ್ಲ, ಕಾಯ ವಾಚ ಮನಸ, ಶರೀರದಿಂದ ಯಾರಿಗೆ ನಮಿಸುವುದಿಲ್ಲವೋ ಅಂಥವರು, ಮನಸ್ಸಿನಿಂದ ಯಾರು ಭಗವಂತನನ್ನು ಯೋಚನೆ ಮಾಡುವುದಿಲ್ಲವೋ, ಮಾತಿನಿಂದ ಯಾರು ನಾಮಸ್ಮರಣೆಯನ್ನು ಮಾಡುವುದಿಲ್ಲವೋ ಅಂಥವರನ್ನು ತನ್ನಿ. ಮಾತ್ರವಲ್ಲ, ಅಸತಃ ಅಕೃತ ವಿಷ್ಣು ಕೃತ್ಯಾನ, ಬೇಕಾದಷ್ಟು ದೇವರು ದುಡ್ಡು ಕೊಟ್ಟಿದ್ದಾನೆ, ಸಂಪತ್ತು ಕೊಟ್ಟಿದ್ದಾನೆ, ಒಂದು ಬಾರಿಯೂ ಕೂಡ ದಾನ ಧರ್ಮವನ್ನು ಮಾಡುವುದಿಲ್ಲ ಅಂತ ಯಾರು ಇರುತ್ತಾರೆ ಅವರನ್ನು ತನ್ನಿ ಅಂತ ಯಮ ತನ್ನ ಭಟರನಿಗೆ ಉಪದೇಶ ಮಾಡ್ತಾನೆ ಅಂತ. ಹಿಂದೆ ಭಾಗವತದಲ್ಲಿ ಆಗುವಾಗ ಶುಕ ಮಹರ್ಷಿಗಳು ಪರೀಕ್ಷಿತ ರಾಜನಿಗೆ ನರಕದ ವರ್ಣನೆಯನ್ನು ಮಾಡ್ತಾರೆ. ಅಲ್ಲಿ ಈ ಗರುಡ ಪುರಾಣದಲ್ಲಿ ಕೂಡ ನರಕ ಇದೆ, ನರಕದ ವರ್ಣನೆ ಇದೆ. 21 ನರಕಗಳು, ಅದರಲ್ಲಿ ಹೋಗಿ ಎಲ್ಲ ಬೀಳ್ತಾರೆ ಅಂತ. ಪರೀಕ್ಷಿತ ರಾಜ ಅಲ್ಲಿ ಪ್ರಶ್ನೆ ಮಾಡ್ತಾನೆ, ಇಷ್ಟೆಲ್ಲ ನರಕವನ್ನು ವರ್ಣನೆ ಮಾಡಿದ್ದೀರಿ ಅಲ್ಲ, ಪಾಪ ಮಾಡದವರು ಯಾರೂ ಇಲ್ಲ, ಎಲ್ಲರೂ ಕೂಡ ನರಕದಲ್ಲಿ ಬೀಳಬೇಕಾಗ್ತದಾ ಅಥವಾ ಏನಾದರೂ ಮಾಡಿ ನರಕದಿಂದ ಪಾರಾಗಬಹುದಾ ಅಂತ. ಆಗ ಶುಕಾಚಾರ್ಯರು ಹೇಳಿದ್ದು ನಾಮಸ್ಮರಣೆಯಿಂದ ಪಾರಾಗಬಹುದು ಅಂತ. ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾಂಗಮುಖಂ ನ ನಿಷ್ಪುನಂತಿ ದುರ್ಬುದ್ಧಿಂ ಸುರಾ ಕುಂಭಮಿವಾಪಗ. ಪರೀಕ್ಷಿತ್ ಮತ್ತೆ ಕೇಳುತ್ತಾನೆ, ಯಾವುದೋ ಒಂದು ಪಾಪವನ್ನು ಮಾಡುತ್ತೇವೆ, ಅದಕ್ಕೆ ಒಂದು ಪರಿಹಾರ ಅಂತ ಮಾಡುತ್ತೇವೆ. ತುಂಬ ಪಾಪದ ಪರಿಹಾರಕ್ಕೆ ಇರುವಂತಹ ದೊಡ್ಡ ಹೋಮ ಅಂದರೆ ಅದು ಪವಮಾನ ಹೋಮ. ಈ ಪವಮಾನ ಹೋಮವನ್ನು ಮಾಡುವಾಗ ಪಾಪ ಪರಿಹಾರ ಆಗ್ತದೆ ಏನೋ, ಆದರೆ ಕರ್ಮಾಂಗವನ್ನು ಮಾಡುವಾಗ ಬೇಕಾದಷ್ಟು ಲೋಪದೋಷಗಳು ಆಗ್ತದೆ. ವೇದ ಮಂತ್ರವನ್ನು ಹೇಗೆ ಹೇಳಬೇಕು ಹಾಗೆ ಹೇಳುವುದಿಲ್ಲ, ಅಲ್ಲಿ ಯಾವ ರೀತಿಯಾಗಿ ದ್ರವ್ಯ ಸಂಗ್ರಹ ಮಾಡಬೇಕು ಅದು ನಡೆದಿರುವುದಿಲ್ಲ. ಆ ಯಾಗದ ಪ್ರಸಂಗದಲ್ಲಿ ಯಾವ ರೀತಿಯಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಕೂಡಬೇಕು ಅದನ್ನು ನಾವು ಮಾಡುವುದಿಲ್ಲ. ಇದೆಲ್ಲ ಬೇಕಾದಷ್ಟು ಲೋಪದೋಷಗಳು ಆಗ್ತದೆ. ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾಂಗಮುಖಂ. ಅಲ್ಲಿ ಮುಖ್ಯವಾಗಿ ಬೇಕಾದದ್ದು ಪ್ರಾಯಶ್ಚಿತ್ತವನ್ನು ಮಾಡುವಾಗ ನಾರಾಯಣನ ಸ್ಮರಣೆ. ಅದು ಸ್ವಲ್ಪವೂ ಇರುವುದಿಲ್ಲ. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಯಾರಿಗೆ ಯಾವ ರೀತಿಯಾಗಿ ಊಟ ಹಾಕಬೇಕು, ವ್ಯವಸ್ಥೆ ಮಾಡಬೇಕು, ಇದರಲ್ಲಿಯೇ ಕಳೆದು ಹೋಗ್ತದೆ ಮನಸ್ಸು. ನಾರಾಯಣ ಪರಾಂಗಮುಖಂ, ನಾರಾಯಣನಿಗೆ ವಿರುದ್ಧವಾಗಿ ಯಾವ ಪ್ರಾಯಶ್ಚಿತ್ತವನ್ನು ಮಾಡಿದ್ರೂ ಕೂಡ ಅದು ಉಪಯೋಗ ಆಗೋದಿಲ್ಲ. ಅದು ಯಾವ ರೀತಿಯಾಗಿ ಅಂದರೆ ನ ನಿಷ್ಪುನಂತಿ ದುರ್ಬುದ್ಧಿಂ ಸುರಾ ಕುಂಭಮಿವಾಪಗಾಹ. ಗಂಗೆಯಲ್ಲಿ ಹೋಗಿ ಈ ಮದ್ಯ ತುಂಬಿಸಿದ ಕಲಶವನ್ನು, ಕುಂಭವನ್ನು ಮುಳುಗಿಸಿದ್ರೆ ಅದು ಶುದ್ಧ ಆಗ್ತದ? ಯಾಕೆ ಅಂದರೆ ಒಳಗೆ ಇರುವುದು ಅದು ಮದ್ಯ, ಅಂತಹ ಕಲಶ ಕುಂಭ ಅದು ಶುದ್ಧ, ಗಂಗೆಯಲ್ಲಿ ಮುಳುಗಿಸಿದ್ರೆ ಆಗೋದಿಲ್ಲ ಅಂತ. ಹಾಗೆಯೇ ನಾರಾಯಣನ ಸ್ಮರಣೆಯನ್ನು ಬಿಟ್ಟ ಪ್ರಾಯಶ್ಚಿತ್ತ ಕರ್ಮ ಅದು ಎಷ್ಟು ಮಾಡಿದ್ರೂ ಕೂಡ ಅದು ಪ್ರಾಯಶ್ಚಿತ್ತ ಆಗುವುದಿಲ್ಲ. ಆದ್ದರಿಂದ ಯಾವ ಪ್ರಾಯಶ್ಚಿತ್ತ ಮಾಡಿದರೂ ಕೂಡ ನಾರಾಯಣನ ಸ್ಮರಣೆ ಅದು ಮುಖ್ಯ. ಅಂತಹ ಸ್ಮರಣೆ ಇದ್ದು ಯಾವ ಕರ್ಮಾಂಗವನ್ನು ಮಾಡಿದ್ರೂ ಅದರಿಂದ ನರಕದಿಂದ ಬಿಡುಗಡೆಯಿಂದ ಹೊಂದಬಹುದು ಅಂತ ಪುರಾಣದಲ್ಲಿ ಬರುತ್ತದೆ. ಆದ್ದರಿಂದಲೇ ಯಾವಾಗಲೂ ಅತಃ ಸ್ಮರೇತ್ ಮಹಾವಿಷ್ಣು ನಾಮ ಪಾಪೌಘ ನಾಶನಂ. ಭಗವಂತನೇ ಹೇಳ್ತಾನೆ ಗರುಡನಿಗೆ, ಪಾಪ ಪರಿಹಾರಕ್ಕೆ ಬೇಕಾದಂಥ ಉಪಾಯ ಯಾವುದು, ಅದನ್ನು ಮಾಡಿ ನರಕದಿಂದ ಬಿಡುಗಡೆ ಹೊಂದಬಹುದು ಅಂತ. ವಿಷ್ಣು ನಾಮ, ವಿಷ್ಣು ಸಹಸ್ರನಾಮ ಅಂತ ಇದೆ, ಅದು ಪಠಣೆ ಮಾಡಿದರೆ ಗೀತಾ ಸಹಸ್ರನಾಮಾನಿ ಪಠೇದ್ವಾ ಶೃಣುಯಾತಪಿ. ಗೀತೆ, ಭಗವದ್ಗೀತೆ ಎರಡೂ ಕೂಡ ಮಹಾಭಾರತದಲ್ಲಿ ಬಂದಿರುವಂಥದ್ದು. ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣು ಸಹಸ್ರನಾಮಾಪಿ ಪಾಠ್ಯಂ ಜ್ಞೇಯಂ ಚ ತದ್ವಯಂ. ಮಹಾಭಾರತದಲ್ಲಿ ಅದೇ ಶ್ರೇಷ್ಠ, ಮಹಾಭಾರತವೇ ಶ್ರೇಷ್ಠ. ಅದರಲ್ಲಿ ಎರಡು ಅಡಕವಾದದ್ದು, ಒಂದು ಗೀತೆ, ಇನ್ನೊಂದು ವಿಷ್ಣು ಸಹಸ್ರನಾಮ. ಅದನ್ನು ಯಾವಾಗಲೂ ಹೇಳಬೇಕು ಅಂತ. ಜ್ಞೇಯಂ ಪಾಠ್ಯಂ ಚ ತದ್ವಯಂ. ಅದನ್ನು ಭಗವಂತ ಹೇಳ್ತಾನೆ, ಪಠೇದ್ವಾ ಶೃಣುಯಾತಪಿ. ಕೆಲವರಿಗೆ ಓದಲಿಕ್ಕೆ ಬರುವುದಿಲ್ಲ, ಅಥವಾ ಯಾರೋ ಕೆಲವರು ಹೇಳ್ತಾರೆ ಓದಬಾರದು ಅಂತ. ಅಂಥವರು ಶೃಣುಯಾತಪಿ,
ಅದನ್ನು ಕೇಳಬೇಕು ಅಂತೆ. ಹೇಳುವವರಿದ್ದಾಗ ಅಥವಾ ಪಾರಾಯಣವನ್ನು ಮಾಡಿಸಿ ಕೇಳಬಹುದು ಅಂತ. ಈ ರೀತಿಯಾಗಿ ಮಾಡಬೇಕು. ಏಕಾದಶಿ ವ್ರತಂ ಗೀತಾ ಗಂಗಾಂಬು ತುಳಸೀದಲಂ ವಿಷ್ಣು ಪಾದಾಂಬು ನಾಮಾನಿ ಮರಣೆ ಮುಕ್ತಿದಾನಿ ಚ. ಇನ್ನೊಂದು ಉಪಾಯ ಇದೆ. ಮರಣ ಕಾಲದಲ್ಲಿ ತುಳಸಿ ದಳ ಮತ್ತು ಎಳ್ಳು, ದರ್ಬೆ ಇದೆಲ್ಲ ಹತ್ತಿರದಲ್ಲಿ ಇಟ್ಕೊಳ್ಬೇಕಂತೆ. ಗಂಗೆಯ ಸನ್ನಿಧಾನವನ್ನು ಅಲ್ಲಿ ಪಡ್ಕೊಳ್ಬೇಕು. ಗಂಗೆಯ ನೀರನ್ನು ಬಾಯಲ್ಲಿ ಹಾಕಬೇಕು. ಆಗ ಪ್ರೇತತ್ವದಿಂದ ನರಕದಿಂದ ಪಾರಾಗಬಹುದು. ವೈತರಣಿ ಅಂತ ಒಂದು ನದಿ ಬಂತು. ಆ ನದಿಯನ್ನು ದಾಟಬೇಕು ಅಂತಾದರೆ ದೇನು ದಾನವನ್ನು ಮಾಡಬೇಕು ಅಂತ. ಗೋದಾನವನ್ನು ಮಾಡಬೇಕು. ಗೋದಾನವನ್ನು ಮಾಡಿದರೆ ನದಿಯಿಂದ, ಆ ವೈತರಣಿ ನದಿಯಿಂದ ದಾಟಬಹುದು ಅಂತ. ಇದನ್ನೆಲ್ಲ ಮಾಡಬೇಕು ಅಂತ ಆದರೆ ಜೀವಿತಾವಧಿಯಲ್ಲೇ ಮಾಡಬೇಕು. ಅದು ಉತ್ತಮ ಅಂತ. ನಾವು ಬದುಕಿರುವ ಹಾಗೆ ಮಾಡಿದರೆ ಅದು ಉತ್ತಮ. ಯಾಕೆ ಅಂದರೆ ಮನುಷ್ಯ ಜನ್ಮ ಸಾಫಲ್ಯಂ ಕೇವಲಂ ಧರ್ಮ ಸೇವನಂ. ಮನುಷ್ಯ ಜನ್ಮ ಸಫಲತೆಯನ್ನು ಹೊಂದುವುದೇ ಅದು ಧರ್ಮ ಕರ್ಮವನ್ನು ಮಾಡುತ್ತಾ ಇದ್ದರೆ. ಅಂತಹ ಧರ್ಮ ಕರ್ಮವನ್ನು ನಾವು ಇರುವಾಗಲೇ ಮಾಡಿದರೆ ಅದಕ್ಕೆ ಹೆಚ್ಚು ಫಲ ಅಂತ. ನಾವು ಹೋದ ಮೇಲೆ ಮಾಡುತ್ತಾರೋ ಇಲ್ಲವೋ ಯಾವುದೇ ಹೇಳಲಿಕ್ಕೆ ಬರುವುದಿಲ್ಲ. ಆ ಕಾರಣದಿಂದ ಇದ್ದಾಗ ಮಾಡುವಂಥದ್ದು ಅದು ಉತ್ತಮ ಕಲ್ಪ. ಅಸ್ಥಿರಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಚಯ. ಆದ್ದರಿಂದ ಈ ಶರೀರ ಎಂಬುವಂಥದ್ದು ಅದು ಖಂಡಿತವಾಗಿಯೂ ಕೂಡ ಶಾಶ್ವತ ಅಲ್ಲ. ಇವತ್ತಲ್ಲ ನಾಳೆ ಎಲ್ಲರೂ ಹೋಗಲೇಬೇಕು. ಆದರೆ ಶಾಶ್ವತ ಯಾವುದು, ನಿಶ್ಚಯವಾದದ್ದು ಯಾವುದು ಅಂದರೆ ಅದು ನಿತ್ಯಂ ಸನ್ನಿಹಿತೋ ಮೃತ್ಯು, ಮರಣ ಅದು ನಿಶ್ಚಯ ಅಂತೆ. ಆದ್ದರಿಂದ ಈ ಒಂದು ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕರ್ತವ್ಯ ಧರ್ಮ ಸಂಚಯ, ಯಾವಾಗಲೂ ಧರ್ಮ ಕರ್ಮವನ್ನು ಮಾಡ್ತಾ ಇರಬೇಕು. ತದಕ್ಷಯಂ ಭವೇತ ದಾನಂ ತತ್ಕಾಲಂ ಚೋಪತಿಷ್ಠತಿ. ಆದ್ದರಿಂದ ಇದ್ದಾಗ ಮಾಡಿದರೆ ಅದಕ್ಕೆ ಅಕ್ಷಯ ಫಲ ಇದೆ. ಅದು ಹೇಗೆ ಮಾಡಬೇಕು ಅಂದರೆ ಪೂರ್ವ ಜನ್ಮ ಕೃತಾತ್ ದಾನಾತ್ ಅತ್ತರ ಲಬ್ಧಂ ಧನಂ ಬಹು. ಈ ಜನ್ಮದಲ್ಲಿ ಬೇಕಾದಷ್ಟು ಸಂಪತ್ತು ಇದೆ ಅಂದರೆ ಯಾಕೆ ಬಂತು ಸಂಪತ್ತು? ಪೂರ್ವ ಜನ್ಮದಲ್ಲಿ ಏನೋ ಒಂದು ಪುಣ್ಯ ಮಾಡಿರ್ತೇವೆ, ಆದ್ದರಿಂದ ಬಂತು ಅಂತೆ. ಸುಮ್ಮನೆ ಯಾರಿಗೂ ಸಂಪತ್ತು ಬರುವುದಿಲ್ಲ. ಅಥವಾ ದಾರಿದ್ರ್ಯ ಬಂತು ಅಂದರೆ ಯಾಕೆ ಬಂತು ಅಂದರೆ ಪೂರ್ವ ಜನ್ಮದಲ್ಲಿ ಏನೋ ದೊಡ್ಡ ಪಾಪವನ್ನು ಮಾಡಿದ್ದೇವೆ, ಆದ್ದರಿಂದ ಬಂತು ಅಂತ ಲೆಕ್ಕ. ಆದ್ದರಿಂದ ಸಂಪತ್ತು ಇದ್ದವರು ತಿಳ್ಕೊಳ್ಬೇಕು, ಪೂರ್ವ ಜನ್ಮ ಕೃತಾತ್ ದಾನಾತ್, ಪೂರ್ವ ಜನ್ಮದಲ್ಲಿ ಬೇಕಾದಷ್ಟು ದಾನ ಧರ್ಮವನ್ನು ಮಾಡಿದ್ದರಿಂದ ಈ ಜನ್ಮದಲ್ಲಿ ಬೇಕಾದಷ್ಟು ಲಬ್ಧಂ ಧನಂ ಸಂಪತ್ತು ಬಂತು. ಇದನ್ನು ತಿಳ್ಕೊಂಡು ತಸ್ಮಾತ್ ಏವಂ ಪರಿಜ್ಞಾಯ ಧರ್ಮಾರ್ಥಂ ದೀಯತಾಂ ಧನಂ, ಈ ಸಂಪತ್ತನ್ನು ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗ ಮಾಡಬೇಕು. ಹೀಗೆ ವಿಷ್ಣು ಬೇಕಾದಷ್ಟು ಉಪಾಯವನ್ನೆಲ್ಲ ಹೇಳಿದ ಗರುಡನಿಗೆ. ಹಾಗೆಯೇ ತಿಲ, ದರ್ಭೆ ಮತ್ತು ತುಳಸಿ ಇದು ಬಹಳ ಪವಿತ್ರವಾದ ವಸ್ತುಗಳು ಮರಣ ಕಾಲದಲ್ಲಿ ಹತ್ತಿರದಲ್ಲಿ ಇರಬೇಕು ಅಂತ. ಎಳ್ಳಿಗೆ ಅಷ್ಟು ಮಹತ್ವ ಯಾಕೆ ಬಂತು ಅಂದರೆ ಮಮ ಸ್ವೇದ ಸಮುದ್ಭೂತ ಯತಸ್ಥೆ ಪಾವನಾಸ್ತಿಲಾಹ, ಭಗವಂತನ ಬೆವರಿನಿಂದ ಹುಟ್ಟಿದ್ದು ಅಂತೆ. ನಮ್ಮಂತೆ ದೇವರಿಗೆ ಬೆವರು ಇದೆಯಾ ಕೇಳಿದರೆ ಇಲ್ಲ, ಅಪರಾಕೃತ ಶರೀರ ದೇವರದ್ದು. ಆದರೆ ತಿಲ ಹುಟ್ಟಬೇಕು ಅಂತಾದರೆ ಭಗವಂತ ತನ್ನ ಬೆವರನ್ನು ನಟನೆ ಮಾಡಿದ, ಅದರಿಂದ ಬಂತು ಎಳ್ಳು. ಆದ್ದರಿಂದಲೇ ಅಸುರಾಹ ದಾನವಾಹ ದೈತ್ಯಾಹ ವಿದ್ರವಂತಿ ತಿಲೈಸ್ತತಃ. ಅಸುರರು, ದಾನವರು, ಪಿಶಾಚಿಗಳು ಎಲ್ಲರೂ ಕೂಡ ಎಳ್ಳು ನೋಡಿದರೆ ಸಾಕು ಓಡಿಬಿಡ್ತಾರೆ ಅಂತೆ. ಆದ್ದರಿಂದಲೇ ಶ್ರಾದ್ದ ಮಾಡುವಾಗ ಎಳ್ಳು ಮತ್ತು ದರ್ಬೆಯನ್ನು ನಾವು ದ್ವಾರದಲ್ಲಿ ಹಾಕ್ತೇವೆ ಅಥವಾ 8 ದಿಕ್ಕಿನಲ್ಲಿ ಹಾಕ್ತೇವೆ. ಅಗ್ನಿಶ್ವಾತಃ ಪಿತೃಗಣಾಃ ಪ್ರಾಚೀಂ ರಕ್ಷಂತ ಮೇ ದಿಶಂ. 4 ದಿಕ್ಕುಗಳನ್ನು ನೀವು ರಕ್ಷಣೆ ಮಾಡಿ, ಮತ್ತೆ 4 ವಿದ್ಯುಕ್ಕುಗಳನ್ನು ರಕ್ಷಣೆ ಮಾಡಿ, ಶ್ರಾದ್ದಕ್ಕೆ ಯಾವುದೇ ವಿಘ್ನಗಳು ಬರದ ರೀತಿಯಲ್ಲಿ ರಕ್ಷಣೆ ಮಾಡಿ ಅಂತ ಹೇಳಿ ಎಳ್ಳನ್ನು ಚೆಲ್ಲುತ್ತೇವೆ ಅಂತೆ. ಯಾಕೆ ಅಂದರೆ
ದುಷ್ಟಶಕ್ತಿಗಳು ಎಲ್ಲಿಯೂ ಶ್ರಾದ್ದಕ್ಕೆ ವಿಘ್ನವನ್ನು ಉಂಟು ಮಾಡಬಾರದು ಅಂತ. ಅಂತಹ ಪವಿತ್ರವಾದದ್ದು ಅದು ಎಳ್ಳು. ಆದ್ದರಿಂದಲೇ ಅತಕ್ಕುಶ ವನ್ನಿಮಂತ್ರ ತುಳಸಿ ವಿಪ್ರಧೇನವ ನೈತೆ ನಿರ್ಮಾಲ್ಯತಾಮ್ಯಾಂತಿ ಕ್ರಿಯಮಾಣ ಪುನಃ ಪುನಃ. ತುಳಸಿಯ ಮಹತ್ವ ಏನು ಅಂದರೆ ಅದು ನಿರ್ಮಾಲ್ಯವೇ ಆಗುವುದಿಲ್ಲ ಅಂತ. ತುಳಸಿ ಇಲ್ಲ ಅಂತ ಮಾತ್ರಕ್ಕೆ ಹಾಗೆ ಪೂಜೆ ಮಾಡುವುದಲ್ಲ. ತುಳಸಿ ಇಲ್ಲದ ಪೂಜೆ ಅದು ದೇವರು ಕೊಳ್ಳುವುದಿಲ್ಲ ಅಂತ. ಹಾಗಾದರೆ ಏನು ಮಾಡಬೇಕು? ನಿನ್ನೆ ಹಾಕಿದ ತುಳಸಿ ಇವತ್ತೇ ಇರುತ್ತದೆ, ಅದನ್ನೇ ಸ್ವಲ್ಪ ತೊಳೆದು ಹಾಕಬೇಕಂತೆ. ಯಾಕೆ ಅಂದರೆ ತುಳಸಿ ನಿರ್ಮಾಲ್ಯವೇ ಆಗುವುದಿಲ್ಲ. ಅತಕ್ಕುಶ ತುಳಸಿ ಮಾತ್ರ ಅಲ್ಲ, ದರ್ಬೆ, ಅಗ್ನಿ, ಮಂತ್ರ, ತುಳಸಿ, ವಿಪ್ರರು, ಹಸು ಇವುಗಳೆಲ್ಲ ಮತ್ತೆ ಮತ್ತೆ ಉಪಯೋಗ ಮಾಡಿದರೂ ಕೂಡ ನಿರ್ಮಾಲ್ಯ ಆಗುವುದಿಲ್ಲ. ಕೆಲವು ಕಡೆ ಕೆಲವೊಂದು ನಿರ್ಮಾಲ್ಯ ಆಗ್ತದೆ ಅಂತ. ದರ್ಭಾಹ ಪಿಂಡೇಶು ನಿರ್ಮಾಲ್ಯಾಹ. ಪಿಂಡದ ಅಡಿಗೆ ದರ್ಬೆಯನ್ನು ಇಡ್ತೇವೆ, ಅದು ನಿರ್ಮಾಲ್ಯ ಅಂತ. ಅದನ್ನು ಮತ್ತೆ ಉಪಯೋಗ ಮಾಡಲಿಕ್ಕೆ ಬರುವುದಿಲ್ಲ. ಬ್ರಾಹ್ಮಣಾಹ ಪ್ರೇತ ಬೋಧನೆ. ಪ್ರೇತವನ್ನು ಆವಾಹನ ಮಾಡಿ ಒಬ್ಬ ಬ್ರಾಹ್ಮಣನಿಗೆ ಊಟ ಹಾಕ್ತೇವೆ. ಪ್ರೇತದ ಸ್ಥಾನದಲ್ಲಿ ಕೂಡುವ ಬ್ರಾಹ್ಮಣ ಅಂತ. ಈ ಕಡೆ ಕಡಿಮೆ ಇದೆ, ನಮ್ಮಲ್ಲೆಲ್ಲ ಇದೆ ಅದು. ಪ್ರೇತಕ್ಕೆ ಒಬ್ಬ ಬ್ರಾಹ್ಮಣ, ವಿಶ್ವದೇವಸ್ಥಾನಕ್ಕೆ ಒಬ್ಬ ಬ್ರಾಹ್ಮಣ, ಪಿತೃಸ್ಥಾನಕ್ಕೆ ಒಬ್ಬ ಬ್ರಾಹ್ಮಣ ಅಂತ. ಆ ಪ್ರೇತಕ್ಕೆ ಕೂತ ಬ್ರಾಹ್ಮಣ ಅವ ನಿರ್ಮಾಲ್ಯ ಆಗಿ ಬಿಡ್ತಾನೆ ಅಂತೆ. ಮತ್ತೆ ಅವ ಬ್ರಾಹ್ಮಣ ಮತ್ತೆ ಒಂದು ಊಟಕ್ಕೆ ಹೋಗಬೇಕು, ತನ್ನ ಸಾಧನ ಅನುಷ್ಠಾನ ಮಾಡಬೇಕು ಅಂತಾದರೆ 10,000 ಗಾಯತ್ರಿ ಜಪ ಮಾಡಿ ಮತ್ತೆ ಶುದ್ಧನಾಗಿ ಬರಬೇಕವ. ಮಂತ್ರ ಗೌಹು ತುಳಸಿ ನೀಚೆ. ಮಂತ್ರ, ಹಸು, ತುಳಸಿ ಇದು ನೀಚರಲ್ಲಿ ಸೇರಿದ್ರೆ ಅದು ಮೈಲಿಗೆ ಅಂತ. ಚಿತಾಯಾಂಚ ಹುತಾಶನ. ಬೆಂಕಿ ಯಾವತ್ತು ಮೈಲಿಗೆ ಆಗುವುದಿಲ್ಲ, ಆದರೆ ಚಿತೆಯ ಬೆಂಕಿ ಅದು ಮೈಲಿಗೆ. ಇನ್ನೊಂದು ಉಪಾಯ ಭಗವಂತ ಹೇಳ್ತಾನೆ, ಭಾಗವತ ಶ್ರವಣವನ್ನು ಮಾಡಬೇಕು ಅಂತ. ಶ್ಲೋಕಾರ್ಧ ಪಾದಮ್ವ ಯೋಂತೆ ಭಾಗವತಂ ಪಠೇತ್. ಅಂತ್ಯಕಾಲದಲ್ಲಿ ಭಾಗವತ ಶ್ರವಣ ಮಾಡಬೇಕು. ಪೂರ್ಣವಾಗಿ ಮಾಡಲಿಕ್ಕೆ ಆಗುವುದಿಲ್ಲ. ಆಗ ಏನು ಮಾಡಬೇಕು ಅಂದರೆ ಶ್ಲೋಕಾರ್ಧ ಭಾಗಮ್ವ, ಒಂದು ಶ್ಲೋಕ ಹೇಳಬೇಕಂತೆ. ಅಷ್ಟು ಶ್ಲೋಕ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾದಾಗ ಒಂದಾದರೂ ಶ್ಲೋಕ ಹೇಳಬೇಕು. ಒಂದು ಶ್ಲೋಕ ಹೇಳಲಿಕ್ಕೆ ಆಗಲಿಲ್ಲ ಅಂದರೆ ಅರ್ಧ ಶ್ಲೋಕ ಆದರೂ ಹೇಳಬೇಕಂತೆ. ಅರ್ಧ ಶ್ಲೋಕವೂ ಹೇಳಲಿಕ್ಕೆ ಆಗಲಿಲ್ಲ, ಪಾದಮ್ವ ಕಾಲು ಭಾಗ ಶ್ಲೋಕ ಹೇಳಿದರೂ ಕೂಡ ತಸ್ಯ ಪುನರಾವೃತ್ತಿ ಬ್ರಹ್ಮಲೋಕಾತ್ ಕದಾತನ. ಅವನಿಗೆ ಪುನರಾವೃತ್ತಿ ಇಲ್ಲ ಅಂದರೆ ಮೋಕ್ಷವೇ ಪ್ರಾಪ್ತಿ ಆಗ್ತದೆ ಅಂತ ಗರುಡನಿಗೆ ವಿಷ್ಣು ದೇವರು ಹೇಳ್ತಾರೆ. ಇಷ್ಟೆಲ್ಲ ಆಗುವಂಥದ್ದು ಯಾರಿಗೆ? ಅದು ಈ ಲೋಕವನ್ನು ಬಿಟ್ಟು ಹೋದವರಿಗೆ ಅಂತ. ಅವ್ರದ್ದು ದೈಹಿಕ ಕ್ರಿಯಾ ಭಾಗವನ್ನು ಯಾರು ಮಾಡ್ತಾರೆ ಅವರಿಗೆ ಏನು ಫಲ? ಅವರ ಕ್ರಿಯಾಭಾಗವನ್ನು ಮಾಡುವವರಿಗೆ ಏನು ಫಲ ಅಂದರೆ ಅದನ್ನು ಕೂಡ ಭಗವಂತ ಹೇಳ್ತಾನೆ. ಸಪ್ತವಾರಂ ಪರಿಕ್ರಮ್ಯ ಧರಣೀಂ ಯತ್ಫಲಂ ಲಭೇತ್ ಕ್ರಿಯಾಂ ಕೃತ್ವ ಪಿತುರ್ಮಾತು ತತ್ಫಲಂ ಲಭತೆ ಸುತಃ. ಈಗ ಹೋದವರ ಕ್ರಿಯಾಭಾಗವನ್ನು ಮಕ್ಕಳು ಮಾಡ್ತಾರೆ. ಮಕ್ಕಳಿಗೆ ಏನು ಲಾಭ ಅಂದರೆ ಒಂದು ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಬರಬೇಕು, ಯಾತ್ರೆ ಮಾಡಿ. ಅದು ಉತ್ತರ ಭಾರತ ಯಾತ್ರೆ, ದಕ್ಷಿಣ ಭಾರತ ಯಾತ್ರೆ, ಇನ್ನು ಪೂರ್ವ ಭಾಗದ ಯಾತ್ರೆ, ಪಶ್ಚಿಮ ಭಾಗದ ಯಾತ್ರೆ, ಅಂತೂ ಎಲ್ಲ ಕಡೆ ಯಾತ್ರೆ ಮಾಡಿ ಒಮ್ಮೆ ಯಾತ್ರೆ ಮಾಡಿ ಬಂದರೆ ಎಷ್ಟು ಪುಣ್ಯ ಸಂಪಾದನೆ. ಹೀಗೆ ಸಪ್ತವಾರಂ ಪರಿಕ್ರಮ್ಯ, ಒಂದು ಬಾರಿ ಮಾಡಿದ್ದರೇ ಬೇಕಾದಷ್ಟು ಪುಣ್ಯ ಸಂಪಾದನೆ. 7 ಬಾರಿ ಮಾಡಿ ಬಂದರೆ ಎಷ್ಟು ಪುಣ್ಯ ಸಂಪಾದನೆ ಆಗ್ತದೋ ಅಷ್ಟು ಪುಣ್ಯ. ಕ್ರಿಯಾಂ ಕೃತ್ವ ಪಿತುರ್ಮಾತು ತತ್ಫಲಂ ಲಭತೆ ಸುತಃ. ತಂದೆ ತಾಯಿಗಳ ಕ್ರಿಯಾಭಾಗವನ್ನು ಮಾಡುವ ಮಗ ಇಷ್ಟು ಫಲವನ್ನು ಇಷ್ಟು ಕ್ರಿಯೆ ಮಾಡಿಯೇ ಪಡೆದು ಬಿಡ್ತಾನೆ. ಅಷ್ಟು ಫಲ ಮಕ್ಕಳಿಗೆ ಇದೆ ಅಂತ ಗರುಡನಿಗೆ ಭಗವಂತ ಹೇಳ್ತಾನೆ. ಇನ್ನು 5 ಗೋವುಗಳನ್ನು ದಾನ ಮಾಡಿ 5 ಬಾರಿ ದಾನ ಮಾಡಬೇಕು ಅಂತೆ, ಗೋದಾನ. ಒಂದು ಗೋದಾನಂ ಚ ತಥೋ ದದ್ಯಾತ್ ಪಿತೃಣಾಂ ತಾರಣಾಯ ಚ ಗೌರೇಶಾಂ ಹಿ ಮಯಾ ದತ್ತ ಪ್ರೀತಯೇ ತೇಸ್ತು ಮಾಧವ. ಅದಕ್ಕೆ ಒಂದೊಂದು ಧೇನುವಿಗೆ ಒಂದೊಂದು ಹೆಸರು ಇದೆ. ಪಂಚಗೋದಾನಗಳು. ಒಂದು ಪಾಪಧೇನು ಅಂತ. 5 ಬಾರಿ ಜೀವನದಲ್ಲಿ ಗೋದಾನ ಮಾಡಬೇಕು. ಏನಾದರೂ ಪಾಪವನ್ನು ಮಾಡಿದ್ದೇವೆ ಅಂತಾದಾಗ ಒಂದು ಗೋದಾನ ಮಾಡಬೇಕು, ಪಾಪ ಪರಿಹಾರವಾಗ್ತದೆ. ಇನ್ನೊಂದು ಉತ್ಕ್ರಾಂತಿ ಧೇನುದಾನ, ಪ್ರಾಣ ಉತ್ಕ್ರಮಣ ಆಗುವ ಸಂದರ್ಭದಲ್ಲಿ ಧೇನುದಾನ ಮಾಡಬೇಕು ಅಂತ. ಆಗ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಕಷ್ಟ ಆಗುವುದಿಲ್ಲ.
ಅವಾಗ ಬಂತಲ್ಲ, 100 ಚೇಳುಗಳು ಒಮ್ಮೆಲೆ ಕುಟ್ಟಿಕಿದಾಗ ಎಷ್ಟು ನೋವು ಆಗ್ತದೆ ಅಷ್ಟು ನೋವನ್ನು ಅನುಭವಿಸಬೇಕು ಅಂತ. ಆಗ ಆದ್ದರಿಂದ ಉತ್ಕ್ರಾಂತಿ ಧೇನು ಅಂತ. ಇನ್ನೊಂದು ವೈತರಣಿ ಧೇನು, ವೈತರಣಿ ನದಿಯಿಂದ ದಾಟಬೇಕು, ಹಾಗಾಗಿ ಒಂದು ಧೇನುದಾನ. ಇನ್ನೊಂದು ಋಣಧೇನು ಅಂತ ಇದೆ, ಸಾಲ ಎಲ್ಲ ಪರಿಹಾರವಾಗಲಿ ಅಂತ. ನಾವು ಇನ್ನೊಬ್ಬರಿಂದ ತಗೊಂಡ ಸಾಲ ಅಂತ ಅಲ್ಲ, ನಾವು ಈ ಲೋಕಕ್ಕೆ ಬಂದಾಗ ಬೇಕಾದಷ್ಟು ಋಣವನ್ನು ಇಟ್ಟುಕೊಂಡೇ ಬರ್ತೇವೆ, ದೇವತೆಗಳ ಋಣ, ಋಷಿಗಳ ಋಣ. ಆದ್ದರಿಂದ ಇದೆಲ್ಲ ಋಣ ಪರಿಹಾರ ಆಗಲಿಕ್ಕೆ ಒಂದು ಗೋದಾನ ಅಂತ. ಇನ್ನೊಂದು ಮೋಕ್ಷಧೇನು, ನಮಗೆ ಮೋಕ್ಷ ಪ್ರಾಪ್ತಿಯಾಗಲಿ ಅಂತ ಒಂದು ಧೇನುದಾನ ಮಾಡುವಂಥದ್ದು. ಹೀಗೆ 5 ಗೋದಾನವನ್ನು ಪ್ರತಿಯೊಬ್ಬರು ಕೂಡ ಜೀವಿತಾವಧಿಯಲ್ಲಿಯೇ ಮಾಡಬೇಕು ಅಂತ ಇದೆ. ಇಷ್ಟು ಗೋದಾನವನ್ನು ಮಾಡಿದರೆ ನರಕದಿಂದ ಬಿಡುಗಡೆ ಆಗಬಹುದು ಅಂತ. ಇನ್ನು ಧರ್ಮರಾಜನ ಪಟ್ಟಣದ ನಿರೂಪಣೆ, 4 ದ್ವಾರಗಳು ಇರುತ್ತವೆ. ಅದರಲ್ಲಿ ಪೂರ್ವ, ಪಶ್ಚಿಮ ಮತ್ತು ಉತ್ತರ ದ್ವಾರದಿಂದ ಪ್ರವೇಶ ಮಾಡುವವರು ಪುಣ್ಯಾತ್ಮರು. ದಕ್ಷಿಣ ದ್ವಾರದಿಂದ ಯಾರಿಗೆ ಪ್ರವೇಶ ಮಾಡಲಿಕ್ಕೆ ಇರುತ್ತದೆ ಅಂದರೆ ಪಾಪವನ್ನೆಲ್ಲ ಮಾಡುವವರಿಗೆ ಆ ದ್ವಾರದಿಂದ ಪ್ರವೇಶ ಮಾಡಲಿಕ್ಕೆ ಇರುತ್ತದೆ ಅಂತ. ಆದ್ದರಿಂದ ದಕ್ಷಿಣ ದ್ವಾರದಲ್ಲಿ ಪ್ರವೇಶ ಮಾಡಬಾರದು ಅಂತಾದರೆ ಇದ್ದಾಗಲೇ ಜೀವಿತಾವಧಿಯಲ್ಲಿಯೇ ಭಗವಂತನ ನಾಮಸ್ಮರಣೆ ಇತ್ಯಾದಿಗಳನ್ನು ಮಾಡಬೇಕು ಅಂತ. ಕೊನೆಗೆ ಗರುಡ ಪುರಾಣದ ಶ್ರವಣ ಫಲವನ್ನು ಹೇಳ್ತಾ ಇದ್ದಾರೆ. ಈ 10 ದಿವಸಗಳಲ್ಲಿ, ಅರ್ಥಾತ್ 9 ದಿವಸಗಳಲ್ಲಿ ಈ ಗರುಡ ಪುರಾಣವನ್ನು ಶ್ರವಣ ಮಾಡಬೇಕು ಅಂತ. ಆ ಪ್ರೇತವು ಕೂಡ ಅಲ್ಲಿ ಇದ್ದು ಶ್ರವಣ ಮಾಡುತ್ತದೆ ಅಂತ ಅರ್ಥ. ಇನ್ನೊಂದು, ಇದ್ದವರು ಕೂಡ ಮಾಡಬೇಕು. ಯಾಕೆ? ನಾಳೆ ನಮ್ಮ ಜೀವನ ಯಾವ ರೀತಿಯಾಗಿ ರೂಪಿಸಿಕೊಳ್ಳಬೇಕು ಅಂತ ಗೊತ್ತಾಗ್ತದೆ. ಇದಂ ಚ ಆಮುಷ್ಮಿಕಂ ಕರ್ಮ ಪಿತೃಮುಕ್ತಿ ಪ್ರದಾಯಕಂ. ಒಂದು ಹೋದವರಿಗೆ ಮುಕ್ತಿ ಆಗಲಿ ಅಂತ, ಇನ್ನು ಇದ್ದವರಿಗೆ ಪಾಪದಿಂದ ಬಿಡುಗಡೆಯ ದಾರಿ ಗೊತ್ತಾಗಲಿ ಅಂತ. ಪ್ರೇತಕಲ್ಪಮಿದಂ ಪುಣ್ಯಂ ಶೃಣೋತಿ ಶ್ರಾವಯೇಚ್ಛ ಉಭೌತೌ ಪಾಪ ನಿರ್ಮುಕ್ತೌ ದುರ್ಗತಿಂ ನೈವ ಗಚ್ಚತಃ. ಈ ಗರುಡ ಪುರಾಣದಲ್ಲಿ ಇದು ಪ್ರೇತಕಲ್ಪ, ಧರ್ಮಕಾಂಡ, ಬ್ರಹ್ಮಕಾಂಡ, ಕರ್ಮಕಾಂಡ ಅಂತ 3 ಭಾಗ. ಕರ್ಮಕಾಂಡದಲ್ಲಿ ಬರುವಂಥದ್ದು ಪ್ರೇತಕಲ್ಪ. ಈ ಪ್ರೇತಕಲ್ಪವನ್ನು ಯಾರು ಕೇಳುತ್ತಾರೋ, ಯಾರು ಕೇಳಿಸ್ತಾರೋ ಅವರಿಗೆ ದುರ್ಗತಿ ಎಂಬುದೇ ಬರುವುದಿಲ್ಲ. ಮಾತಾಪಿತೃಶ್ಚ ಮರಣೆ ಸೌಪರ್ಣಂ ಶೃಣುತೇತು ಯಹ. ಮಾತಾಪಿತೃಗಳ ಮರಣದಲ್ಲಿ ಈ ಗರುಡ ಪುರಾಣವನ್ನು ಶ್ರವಣ ಯಾರು ಮಾಡಿಸ್ತಾರೋ ಅವರ ಮಾತಾಪಿತೃಗಳಿಗೆ ಮುಕ್ತಿ ಮತ್ತು ಸುತಃ ಸಂತತಿಮಾನ ಭವೇತ್, ವಂಶ ಅಭಿವೃದ್ಧಿ ಆಗ್ತದೆ. ಪುರಾಣಂ ಗಾರುಡಂ ಪುಣ್ಯಂ ಪವಿತ್ರಂ ಪಾಪನಾಶನಂ ಶೃಣ್ವತಾಂ ಕಾಮನಾಪೂರಂ ಶ್ರೋತವ್ಯಂ ಸರ್ವದೈವ ಹಿ. ಇನ್ನೊಂದು ಕೆಲವರಲ್ಲಿ ತಪ್ಪು ಕಲ್ಪನೆ ಇದೆ. ಈ ಗರುಡ ಪುರಾಣ, ಈ ಪ್ರೇತಕಲ್ಪ ಅದು ಸತ್ತ ಮನೆಯಲ್ಲಿಯೇ ಕೇಳಬೇಕು ಅಂತ. ಆದರೆ ಹಾಗೆ ಇಲ್ಲ ಅಂತ. ಕೆಲವರು ಅಂತೂ ಪುಸ್ತಕವನ್ನೇ ಮೈಲಿಗೆ ಅಂತ ಮಾಡಿಬಿಡ್ತಾರೆ. ಅಷ್ಟು ಕಲ್ಪನೆ ಇದೆ. ಆದರೆ ಆ ಕಲ್ಪನೆ ತಪ್ಪು ಅಂತ ಭಗವಂತ ಹೇಳ್ತಾನೆ. ಪುರಾಣಂ ಗಾರುಡಂ ಪುಣ್ಯಂ. ಈ ಗರುಡ ಪುರಾಣ ಎಂಬುವಂಥದ್ದು ಪುಣ್ಯಕರವಾದದ್ದು. ಯಾಕೆ ಅಂದರೆ ಅದು ವೇದವ್ಯಾಸರೇ ರಚಿಸಿದ ಪುರಾಣ. ಅದು ಹೇಗೆ ಮೈಲಿಗೆ ಆಗಲಿಕ್ಕೆ ಸಾಧ್ಯ? ಸರ್ವೋತ್ತಮರಾದ ಸರ್ವಜ್ಞರಾದ ವೇದವ್ಯಾಸರಿಂದ ರಚಿತವಾದ ಪುರಾಣ ಇದು. ಪವಿತ್ರಂ ಪಾಪನಾಶನವಾದಂತಹ ಪುರಾಣ. ಅದನ್ನು ಶ್ರೋತವ್ಯಂ ಸರ್ವದಾ ಏವ ಹಿ, ಯಾವಾಗಲೂ ಕೇಳಬೇಕಂತೆ. ಯಾಕೆ? ಸಾಧನೆ ಮಾಡಲಿಕ್ಕೆ ಅನುಕೂಲವಾಗ್ತದೆ ಅಂತ. ಅಂತಹ ಪುರಾಣ ಶ್ರವಣ ಈ ಮನೆಯಲ್ಲಿ ಆಗಿದೆ. ಈ ಪುರಾಣ ಶ್ರವಣದಿಂದ ಹೋದಂತಹ ಜೀವಿಗೆ ಪಾಪ ಪರಿಹಾರವಾಗಿ ಅವರಿಗೆ ಉತ್ತಮ ಲೋಕ ಪ್ರಾಪ್ತಿಯಾಗಲಿ, ಕೇಳಿದವರೆಲ್ಲರಿಗೂ ಕೂಡ ಇನ್ನಷ್ಟು ಸಾಧನೆ ಮಾಡುವಂತಹ ಯೋಗ ಭಾಗ್ಯ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಪುರಾಣವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.